ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ತನ್ನ ಮಗಳು ಕಣ್ಮರೆ ಅಂತ ಮಾಡಿದ್ದ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ದೊರೆತಿದೆ. ಖುದ್ದು ಸುಜಾತಾ ಭಟ್ ತಾನು ತನ್ನ ಮಗಳು ಅನನ್ಯ ಭಟ್ ಕಣ್ಮರೆ ಅಂತ ಹೇಳಿದ್ದ ಸ್ಟೋರಿಯೇ ಸುಳ್ಳು ಅಂತ ಹೇಳಿದ್ದಾರೆ. ನಾನು ತೋರಿಸಿದ್ದ ಫೋಟೋ ಕೂಡ ಫೇಕ್ ಅಂದಿದ್ರು. ಇದರ ಬೆನ್ನಲ್ಲೇ ಸುಜಾತಾ ಭಟ್ ತನ್ನ ಮಗಳು ಅಂತ ತೋರಿಸಿದ್ದ ಫೋಟೋದಲ್ಲಿರುವ ವಾಸಂತಿ ಅನ್ನೋರ ಸಹೋದರ ವಿಜಯ್ ತನ್ನ ತಂಗಿ ವಾಸಂತಿ ಸಾವಿನಲ್ಲಿ ಸುಜಾತಾ ಭಟ್ ಕೈವಾಡ ಇದೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮಾಧ್ಯಮಕ್ಕೆ ಹೇಳಿಕೆ ನೀಡಿರುವ ವಿಜಯ್, ಸುಜಾತಾ ಭಟ್ ಹೋದಲ್ಲೆಲ್ಲ ಅನೇಕ ಸಾವುಗಳು ನಡೆದಿವೆ. ಸುಜಾತಾ ವಾಸಂತಿ ಡೆತ್ ಸರ್ಟಿಫಿಕೇಟ್ ಪಡೆಯಲು ವಿರಾಜಪೇಟೆಗೆ ಆಗಾಗ ಬರ್ತಾ ಇದ್ಲು ಅನ್ನುವ ಮಾಹಿತಿ ಇದೆ. ತನ್ನ ತಂಗಿ ವಾಸಂತಿ ಸಾವಿನಲ್ಲಿ ತಮಗೆ ಹೆಚ್ಚು ಅನುಮಾನ ಇದೆ. ಹೀಗಾಗಿ ಸರ್ಕಾರ ಸುಜಾತಾ ಭಟ್ ಅವರ ತನಿಖೆ ಮಾಡಬೇಕೆಂದು ವಿಜಯ್ ಒತ್ತಾಯಿಸಿದ್ದಾರೆ. ಅದು ಶೀಟ್ 3-4 ಶೀಟ್ ಅದು 3-4 ಶೀಟ್. ಓಕೆ, ಒಂದು ನಿಮಿಷ ಸರ್, ಹಂಗೆ ಇತ್ತು. ಅದು ಚೂರು ಓಪನ್ ಮತ್ತೆ ಚೂರು ಇದೆ. ಹಾಂ, ನಿಮಿಷ. ರಾತ್ರಿ ಒಂಥರ ಮಾತಾಡ್ತಾರೆ, ಬೆಳಿಗ್ಗೆ ಒಂಥರ ಮಾತಾಡ್ತಾರೆ. ಈ ವಿಚಾರದಲ್ಲಿ ನೀವೇನು ಹೇಳ್ತೀವಿ? ಅದು ನಿಮಗೆ ಆನ್ಸರ್ ಅನ್ನಿ. ಅಂದರೆ ಬೆಳಿಗ್ಗೆ ಮಗಳಲ್ಲ, ರಾತ್ರಿ ಮಗಳಲ್ಲ ಮತ್ತೆ ಬೀಳುವಂತ ಅದೇ ಅನನ್ಯ ಭಟ್ ಅವರು ರಾತ್ರಿ ಹೇಳ್ತಾಳೆ ನನ್ನ ಮಗಳ ಅಂತ, ಬೆಳಿಗ್ಗೆ ಮಗಳು ಅಂತ ಹೇಳ್ತಾಳೆ. ಇದು ತುಂಬ ಸಂಶಯ ಸರ್ ನಮಗೆ. ಯಾಕೆಂದರೆ ಒಂದೊಂದು ದಿವಸ ಒಂದೊಂದು ಹೇಳಿಕೆಯನ್ನು ಕೊಡ್ತಾಳೆ ಅವಳು. ಫುಲ್ ನಾಟಕ ಆಡ್ತಾ ಇದ್ದಾಳೆ. ವಸಂತಿ ವಿಜಯರಾದಿ ಇವರು ಸುಜಾತಾ ಭಟ್ ಹೋದ ಕಡೆ ಎಲ್ಲ ಸಾವೇ. ಆ ಸೇಟು ಅಂತ ಇದ್ದಾರಂತೆ, ಅವರೂ ಸತ್ತು ಹೋದರು. ಮತ್ತು ರಂಗಪ್ರಸಾದ್ ಮಗ ನನ್ನ ತಂಗಿ. ಅದಕ್ಕೋಸ್ಕರ ನಮಗೆ ಫುಲ್ ಸಂಶಯ ಇದೆ ಯಾರು ಇವ್ರ ಬಗ್ಗೆ, ಸುಜಾತಾ ಭಟ್ ಮೇಲೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಮತ್ತು ಸುಜಾತಾ ಭಟ್ ಅವರು ಇಲ್ಲಿ ವಿರಾಜಪೇಟೆ ಅವ್ರ ಬಾಯಲ್ಲೇ ಕೇಳಿದ್ದು, ವಿರಾಜಪೇಟೆಗೆ ಬೆಂಗಳೂರಿಗೆ ಅವರು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಇವರು ಡೆತ್ ಸರ್ಟಿಫಿಕೇಟ್, ವಸಂತಿಯ ಡೆತ್ ಸರ್ಟಿಫಿಕೇಟು ತಗೊಳ್ಳಿಕ್ಕೆ ಬಂದಿದ್ಲಂತೆ. ಅವರು ನಾನು TV ಮಾಧ್ಯಮದ ಮೂಲಕ ಕೇಳ್ಪಟ್ಟೆ. ಸಹಕಾರ ತನಿಖೆ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ವಸಂತಿ ಸಾವು ವಿಚಾರದಲ್ಲಿ ಸಹಕಾರ ತನಿಖೆ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇಷ್ಟೆಲ್ಲ ಇದು ಮಾಡಿದಲ್ಲ, ಅನಾಹುತ ಮಾಡಿದಲ್ಲ ಅವಳು. ಅವರ ಕೈವಾಡ ಇದೆ ಅಂತ, ಸುಜಾತಾ ಭಟ್ ಅವರ ಕೈವಾಡ ಇದೆ ಇದರಲ್ಲಿ. ಸೋಮವಾರಪೇಟೆಯ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಸಮೀಪದ ಹುದುಗೂರು ಗ್ರಾಮದ ಕಾಳಿಕಾಂಬ ಯುವಕ ಸಂಘದ ಸಹಯೋಗದೊಂದಿಗೆ ಗ್ರಾಮದ ಐಮುಡಿಯಂಡ ಗಣೇಶ್ ಅವರ ಗದ್ದೆಯಲ್ಲಿ ಏರ್ಪಡಿಸಿದ್ದ 7ನೇ ವರ್ಷದ ನಾಟಿ ಹಬ್ಬ ಮತ್ತು ಕೆಸರುಗದ್ದೆ ಕ್ರೀಡಾಕೂಟವನ್ನು ಸಂಸದ ಯದುವೀರ್ ಒಡೆಯರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಂಸದ ಯದುವೀರ್ ಒಡೆಯರ್, ದೇಶದ ಅಭಿವೃದ್ಧಿಯಲ್ಲಿ ಕೃಷಿ ಕ್ಷೇತ್ರ ಮಹತ್ತರ ಪಾತ್ರ ವಹಿಸ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಯುವ ಜನಾಂಗ ಉದ್ಯೋಗ ಸೇರಿದಂತೆ ಇನ್ನಿತರ ಅವಶ್ಯಕತೆಗಾಗಿ ಗ್ರಾಮ ತೊರೆದು ಪಟ್ಟಣ ಸೇರ್ತಾ ಇದೆ. ಈ ನಡುವೆ ಕೃಷಿಯಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ಸಂಘ ಪ್ರತಿ ವರ್ಷ ಗದ್ದೆ ನಾಟಿ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಆಯೋಜನೆ ಮಾಡ್ತಾ ಇರುವುದು ಶ್ಲಾಘನೀಯವೆಂದರು. ಸ್ವಲ್ಪ ಸೈಡ್ ಸರ್ ಅಣ್ಣ ಅದರ್ಸ್ ಸ್ವಲ್ಪ ಹಿಂದೆ ಅದರ್ಸ್
ಸ್ವಲ್ಪ ಹಿಂದೆ ಕಾಣೋದಿಲ್ಲ. ಇಂದು ನಮ್ಮ ಸೋಮವಾರಪೇಟೆಯ ಯಂಗ್ ಇಂಡಿಯನ್ಸ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ಈ ಗದ್ದೆ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸೌಭಾಗ್ಯ ಸಿಕ್ಕಿದೆ. ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ಈಗ ಎಲ್ಲ ಸಮಸ್ತ ಗ್ರಾಮಸ್ಥರು, ಕೊಡಗಿನ ನಿವಾಸಿಗಳು ಬಂದು ಈ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೆಲ್ಲ ಸಂತೋಷದ ವಿಚಾರ. ಜೊತೆಗೆ ವಿದ್ಯಾರ್ಥಿಗಳು, ಶಾಲೆ ಮಕ್ಕಳು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವರ ಪಾತ್ರ ಇತ್ತು. ಮತ್ತು ನಾವೆಲ್ಲರಿಗೂ ಹೆಮ್ಮೆಯ ವಿಚಾರ. ಯಾಕಂದರೆ ಮುಂಬರೋ ಪೀಳಿಗೆಯಲ್ಲೂ ಕೂಡ ಈ ಕಾರ್ಯಕ್ರಮಗಳು ನಮ್ಮ ಕೃಷಿ ಕ್ಷೇತ್ರದ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥದ್ದು ಕೆಲಸ ಅತಿ ಅವಶ್ಯಕ. ಎಲ್ಲ ನೋಡಿ ನಮಗೆ ಭಾಳ ಸಂತೋಷವಾಗುತ್ತೆ. ಸಂಘ ಅಸೋಸಿಯೇಷನ್ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಗ್ರಾಮಸ್ಥರಿಗೂ ಕೂಡ ವಿಶೇಷವಾದಂಥ ಶುಭಾಶಯ. ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ, ಕಾಳು ಮೆಣಸನ್ನ ಜಿಎಸ್ಟಿ ವ್ಯಾಪ್ತಿಯಿಂದ ಹೊರಗಿಡಲು ಸಂಸದರು ಕೇಂದ್ರದ ವಾಣಿಜ್ಯ ಸಚಿವರೊಂದಿಗೆ ವ್ಯವಹರಿಸಿದ ಪರಿಣಾಮ ಕಾಳುಮೆಣಸಿಗೆ ಜಿಎಸ್ಟಿ ಇಲ್ಲವಾಗಿದೆ ಎಂದರು. ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಹರಪಳ್ಳಿ ರವೀಂದ್ರ ಮಾತನಾಡಿ, ರೈತರೇ ದೇಶದ ಬೆನ್ನೆಲುಬು, ಕೃಷಿ ಕ್ಷೇತ್ರದ ಸುಧಾರಣೆಗೆ ಸರ್ಕಾರಗಳು ಹೆಚ್ಚಿನ ಆದ್ಯತೆ ನೀಡಬೇಕೆಂದರು. ಸೋಮವಾರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ ಮಾತನಾಡಿ, ಮಕ್ಕಳು ಹಾಗೂ ಮುಂದಿನ ಪೀಳಿಗೆಗೆ ನಾಟಿ ಕಾರ್ಯ ಪರಿಚಯಿಸುವ ನಿಟ್ಟಿನಲ್ಲಿ ಏರ್ಪಡಿಸಿರುವ ಕಾರ್ಯಕ್ರಮ ಶ್ಲಾಘನೀಯವೆಂದರು. ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಗಿರೀಶ್ ಮಲ್ಲಪ್ಪ, ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಧ್ಯಕ್ಷ ಶ್ರೀನಿಧಿ ಲಿಂಗಪ್ಪ, ಕಾಳಿಕಾಂಬ ಯುವಕ ಸಂಘದ ಅಧ್ಯಕ್ಷ ಐಮುಡಿಯಂಡ ಶರತ್, ಉದ್ಯಮಿ ಪುರುಷೋತ್ತಮ್ ರೈ, ಹುದುಗೂರು ಗ್ರಾಮ ಸಮಿತಿ ಅಧ್ಯಕ್ಷ ಟಿಎಂ ಚಾಮಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿ ಕಾಳಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸರ್ ಹಾಗೆ ಫೋಟೋ ಒಂದು ಪೋಸು ಸರ್. ಸರ್ ಇಲ್ಲಿ ಫೈಲ್ ಇಟ್ಕೊಳ್ಳಿ ಸರ್. ಕುಶಾಲನಗರದ ಕಾವೇರಿ ನದಿ ತಟದಲ್ಲಿ ಜೀರ್ಣೋದ್ಧಾರಗೊಳ್ತಾ ಇರುವ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಭೇಟಿ ನೀಡಿ ಪರಿಶೀಲಿಸಿದರು. ದೇವಾಲಯ ಜೀರ್ಣೋದ್ಧಾರಕ್ಕೆ ಸಹಕಾರ ನೀಡುವಂತೆ ದೇವಾಲಯ ಸಮಿತಿಯಿಂದ ಸಂಸದರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂಬಂಧ ಮಾತನಾಡಿದ ಸಂಸದ ಯದುವೀರ್, ಪಕ್ಷದ ವರಿಷ್ಠರೊಂದಿಗೆ ಹಾಗೂ ದೇವಾಲಯ ಸಮಿತಿಯವರೊಂದಿಗೆ ಚರ್ಚಿಸಿ ಅಗತ್ಯ ಅನುದಾನ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಇಟ್ಕೊಳ್ಳಿ ಅಣ್ಣ ಅದು. ಅಣ್ಣ ಆ ಕಡೆಯಿಂದ ಇದು ಮಾಡಿ, ಅಡ್ಡ ಬರ್ತಾ ಇದ್ದೀರಿ, ಅಡ್ಡ ಬರ್ತಾ ಇದ್ದೀರಿ. ಆನಂದಣ್ಣ ವರ್ಷದ ಪ್ರತಿ ಸುಮಾರು ಒಂದು 200 ಜನ ಮಳೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ, ತಮ್ಮ ಹೇಳಿಕೆಗಳು ಕೊಟ್ಟಿದ್ದಾರೆ. ನಾವು ಕೂಡ ಭಾಳ ಸ್ಪಷ್ಟವಾಗಿ ಮೈಸೂರಿನಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಭಾಳಷ್ಟು ಅಪಪ್ರಚಾರಗಳು ಆಗ್ತಾ ಇದ್ದಾವೆ. ಒಂದು ಧಾರ್ಮಿಕ ಸ್ಥಳ, ನಮ್ಮ ಮಂಜುನಾಥೇಶ್ವರ ಸ್ವಾಮಿ, ಅನೇಕ ಭಕ್ತಾದಿಗಳಿದ್ದಾರೆ. ವೀರೇಂದ್ರ ಹೆಗ್ಡೆ ಅವರ ಮನೆತನಕ್ಕೂ ಕೂಡ ಭಾಳ ಗಂಭೀರವಾಗಿ ಮತ್ತು ಭಾಳ ಗೌರವ ಕೊಡುವಂಥದ್ದು ಮನೆತನ. ಎಲ್ಲ ಅಪಪ್ರಚಾರ ನಡೀತಾ ಇರೋ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ನೋವು ಕೂಡ ಇದೆ ಮತ್ತು ನಮ್ಮೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಒಂದು ಸ್ಪಷ್ಟತೆ ಕೊಡಬೇಕು ಅಂತ ನಾವು ಆಗ್ರಹಿಸಿದ್ದೀವಿ. ಈ SIT ಬಂದಿರೋದು ಒಳ್ಳೆಯದು. ನಾವು ತನಿಖೆ ಆಗಬೇಕಾಗಿದೆ. ಗಂಭೀರವಾದಂಥ ಆರೋಪ ಇರುವ ತನಿಖೆ ಆಗಲೇಬೇಕಾಗಿದೆ. ಆದರೆ ಇವಾಗ ಒಂದು ಮಧ್ಯಂತರ ವರದಿಯನ್ನು ಕೊಡಬೇಕಾಗಿದೆ. ಯಾಕಂದರೆ ಸಾಮಾಜಿಕ ಜಾಲತಾಣ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಎಲ್ಲ ಕಡೆಯೂ ಕೂಡ ಭಾಳಷ್ಟು ಅಪಪ್ರಚಾರ ನಡೀತಾ ಇದೆ. ಎಲ್ಲ ಅಧಿಕೃತವಾದಂಥ ಒಂದು ವರದಿ ಬೇಕಾಗಿದೆ. ಈ ಅನಧಿಕೃತ ಮೂಲಗಳು ಏನೇನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಕ್ರಮ ತಗೋಬೇಕಾಗಿ ನಾವು ಆಗಲೇ ಆಗ್ರಹಿಸಿದ್ದೀವಿ. ಜೊತೆಗೆ ಈಗ ಹಲವಾರು ಬೆಳವಣಿಗೆಗಳು ಇವತ್ತು ಬೆಳಗ್ಗೆನೂ ಕೂಡ ಸುದ್ದಿಯಲ್ಲಿ ನಾವು ನೋಡಿದ್ದೀವಿ. ಈ ಎಲ್ಲರ ಬಗ್ಗೆನೂ ಕೂಡ ಸ್ಪಷ್ಟತೆಯನ್ನು ಕೊಡಬೇಕಾಗಿದೆ. ಏನು ನಿಜ ಅಂತ ಆಚೆ ಬರಬೇಕಾಗಿದೆ. ಈ ಸತ್ಯವನ್ನು ಆಚೆ ಎಲ್ಲರೂ ಕೂಡ ನಮಗೆ ಸಮಸ್ತ ಕನ್ನಡಿಗರಿಗೆ ಲಭ್ಯ ಮಾಡಿಕೊಡ್ಬೇಕಾಗಿ ನಾವು ಆಗ್ರಹಿಸ್ತೀವಿ. ಸರ್, ಇವತ್ತು ಕಾವೇರಿ ನದಿಯ ದಡದಲ್ಲಿ ಇತಿಹಾಸ ಪೂರ್ವ ನಾವು ಪರಿಶೀಲನೆ ಮಾಡಬೇಕಾಗಿದೆ. ಪಕ್ಷದ ವರಿಷ್ಠರ ಜೊತೆಗೆ ನಾವು ಚರ್ಚೆ ಮಾಡಿ ಎಷ್ಟು ನಮ್ಮ ಕಡೆಯಿಂದ ಎಷ್ಟು ಸೂಕ್ತವಾದಂಥ ಅನುದಾನ ಕೊಡ್ಬೋದು ಅಂತ ನಾವು ಚರ್ಚೆ ಮಾಡ್ತೀವಿ. ಯಾಕಂದರೆ ಇಡೀ ಕ್ಷೇತ್ರದ ಒಂದು
ಏನು ಅನ್ನದಾನಕ್ಕೆ ನಾವು ಕೊಡಬೇಕಾಗಿದೆ. ಮೈಸೂರು ಕೂಡ ಒಂದು ಭಾಗ ಇದೆ. ಸೊ ಎಷ್ಟು ಏನು ಎಂತ ಅದನ್ನ ಪರಿಶೀಲನೆ ಮಾಡ್ತಾರೆ ಪಕ್ಷದ ವರಿಷ್ಠರು. ಅವ್ರ ಜೊತೆಗೆ ನಾವು ಚರ್ಚೆ ಮಾಡಿದ ನಂತರ ಮತ್ತು ಇಲ್ಲಿ ಸ್ಥಳೀಯರು ಕೂಡ ಏನು ಈ ದೇವಸ್ಥಾನದ ಪ್ರತಿನಿಧಿಗಳಿರ್ಬೋದು ಅವ್ರ ಜೊತೆಗೂ ಚರ್ಚೆ ಮಾಡಿ ನಾವು ಅದನ್ನ ಬಹಿರಂಗ ಮಾಡ್ತೀವಿ. ಈ ಸಂದರ್ಭ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಬಿಪಿ ಗಣಪತಿ, ಜೀರ್ಣೋದ್ಧಾರ ಸಮಿತಿ ಸಂಚಾಲಕ ವಿಎಸ್ ಆನಂದಕುಮಾರ್, ಸಮಿತಿ ಪದಾಧಿಕಾರಿಗಳು, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಶಾಂತಿಯುತ ಮೆರವಣಿಗೆಗೆ ಹೆಚ್ಚು ಶುಲ್ಕ ವಿಧಿಸಿದ ರಾಜ್ಯ ಸರ್ಕಾರ ಇನ್ನು ಕೆಲವೇ ದಿನಗಳಲ್ಲಿ ನಾಡಿನಾದ್ಯಂತ ಗಣೇಶ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ನಡೆಯಲಿದೆ. ಆದರೆ ಪೊಲೀಸ್ ಇಲಾಖೆಯ ಮೂಲಕ ಎಲ್ಲ ಪ್ರತಿಷ್ಠಾಪನೆ ಮಾಡುವ ಸಮಿತಿಗೆ ಮೆರವಣಿಗೆಯ ಶುಲ್ಕ 1,500 ರೂಪಾಯಿಯಿಂದ ಕಡ್ಡಾಯವಾಗಿ ಪಾವತಿ ಮಾಡಬೇಕೆಂದು ತಿಳಿಸಿದ್ದಾರೆ. ಸರ್ಕಾರಿ ದರವನ್ನು ಪರಿಷ್ಕರಿಸಿ ಹಣವನ್ನು ನಿಗದಿ ಮಾಡುವಂತೆ ನಿರ್ದೇಶನ ನೀಡಿದೆ. ಕಡ್ಡಾಯವಾಗಿ ಹಣ ಪಾವತಿ ಮಾಡಿ ಅಂತ ನಮೂದಿಸಿಲ್ಲ ಎಂದು ವಿರಾಜಪೇಟೆ ಹಿರಿಯ ವಕೀಲ ಸೋಮ ಲೋಕನಾಥ್ ಮಾಹಿತಿ ನೀಡಿದ್ದಾರೆ. ನಾನು ಸೋಮ ಲೋಕನಾಥ್ ಅಂತ ವಕೀಲ. ನಾವು ಕಳೆದ ವರ್ಷ ದೇವಾಂಗ ಬೀದಿಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಛತ್ರಪತಿ ಶಿವಾಜಿ ಗಣೇಶೋತ್ಸವ ಸಮಿತಿ ಅಂತ ಒಂದು ಸಮಿತಿ ಮಾಡಿಕೊಂಡು ಗಣಪತಿ ಉತ್ಸವವನ್ನು ಆಚರಣೆ ಮಾಡ್ಕೊಂಡು ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ಸಣ್ಣ ಮಕ್ಕಳಾಗಿರೋದ್ರಿಂದ ನನಗೆ ಬಂದಿದ್ದೇನೆ, ಅವರು ನಮಗೊಂದು ಸ್ವಲ್ಪ ಅನುಮತಿ ಮತ್ತು ಬೇರೆ ಏನು ಪ್ರೋಸೆಸ್ ಇದೆ ಅದನ್ನು ನೀವು ಮಾಡಿಕೊಡಿ ಅಂದರು. ಅದಕ್ಕೆ ಅಂದ್ಬಿಟ್ಟು ಕಳೆದ ವರ್ಷ ನಾನು ಹೋಗಿದ್ದೇನೆ, ಛತ್ರಪತಿ ಶಿವಾಜಿ ಗಣೇಶೋತ್ಸವ ಸಮಿತಿಗೆ ಪರವಾಗಿ ನಾನು ಹೋಗಿದ್ದೇನೆ, ಸಂಚಾಲಕನಾಗಿ ಅನುಮತಿಗಳನ್ನೆಲ್ಲ ಪಡೆದು ಮೆರವಣಿಗೆಯನ್ನು ಮಾಡಿದ್ದೆ. ಆ ಸಂದರ್ಭದಲ್ಲಿ ನಾನು ದಿನಾಂಕ 5 ಸೆಪ್ಟೆಂಬರ್ 2024ರಲ್ಲಿ ನಾನು ಸರ್ಕಾರಕ್ಕೆ 500 ರೂಪಾಯಿನ ಮೆರವಣಿಗೆ ಏನಿದೆ ತೆರಿಗೆ ಇದನ್ನು ಕಟ್ಟಿದೆ. ಬಟ್ ಆ ದಿನ ನನ್ನ ಕೈಯಲ್ಲಿ ಯಾವುದೇ ರೀತಿಯಾದಂಥ ಈ ತೆರಿಗೆ ಯಾತಕ್ಕೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಆದರೆ ನಿನ್ನೆ ದಿನ ನಾನು ಪೊಲೀಸ್ ಠಾಣೆಗೆ ಹೋಗಿ ಅನುಮತಿಗಾಗಿ ಅವರು ಒಂದು ಫಾರಮ್ ಕೊಡ್ತಾರೆ, ಅದಕ್ಕಾಗಿ ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ ನೀವು ಧ್ವನಿವರ್ಧಕ ಉಪಯೋಗಿಸೋ ಹಾಗಿದ್ದರೆ 3 ದಿನಕ್ಕಾದರೆ 180 ರೂಪಾಯಿ, ಮತ್ತು ನೀವು ಮೆರವಣಿಗೆ ತೆಗೆಯೋ ಹಾಗಿದ್ದರೆ ಮೆರವಣಿಗೆ ಶುಲ್ಕ ನೀವು 1,500 ರೂಪಾಯಿ ಕಟ್ಟಬೇಕಾಗುತ್ತೆ. ನಾನು ಹೇಳಿದೆ 1,500 ಯಾತಕ್ಕೆ ಕಟ್ಟಬೇಕು ಅಂದಾಗ, ಈ ಏನು ನಿಮಗೆ ಪ್ರತಿ ಕೊಟ್ಟಿದ್ದೀವಿ ಆ ಪ್ರತಿನ ತೋರಿಸಿದ್ರು. ನಾನು ಹೇಳಿದೆ ಇದ್ರದ್ದು ಜೆರಾಕ್ಸ್ ಕೊಡಿ ಅಂದಾಗ, ಇಲ್ಲ ನೀವು ಫೋಟೋ ತೊಗೊಂಡೋಗಿ ಅಂದರು. ಅದು ಫೋಟೋ ತೆಗೆದುಬಿಟ್ಟಿದ್ದಾನೆ, ನಾನು ತಂದಿದ್ದೀನಿ. ಈ ಕೊಟ್ಟಿರೋದು ಪ್ರತಿ ಪ್ರಕಾರ ಇದು ನಿಗದಿಪಡಿಸಿರೋದಕ್ಕೆ ರೆಕಮೆಂಡೇಶನ್ ಕೋರಲ್ ಆಗಿದೆ ಅಂತಿದೆ. ಇದು ಕೋರಲ್ ಆಗಿರೋದನ್ನ ಆದೇಶ ಅಂತ ತೋರಿಸ್ಬಿಟ್ಟಿದ್ದೇನೆ. 1,500 ರೂಪಾಯಿ ನೀವು ಕಟ್ಟಿ ಅಂತ ಪೊಲೀಸ್ ಇಲಾಖೆ ಹೇಳ್ತಾ ಇದೆ. ಒಂದು ವಿಷಯ ನನ್ನ ಗಮನಕ್ಕೆ ಬರಲಿಲ್ಲ. ನಮ್ಮಲ್ಲಿ ನಿಷ್ಠಾವಂತ ಅಧಿಕಾರಿ ಅಂತ ಅನ್ನಿಸ್ಕೊಂಡು SP ಸಾಹೇಬರು 1 ತಿಂಗಳು ಮುಂಚೆನೇ ಪೊಲೀಸ್ ಮೀಟನ್ನು ಕರೀತಾರೆ. ಗಣಪತಿ ಸಂಘಗಳ ಎಲ್ಲ ಪದಾಧಿಕಾರಿಗಳನ್ನು ತರಿಸಿ ಈ ತೆರಿಗೆ ಬಗ್ಗೆ ಯಾವುದೇ ಮಾಹಿತಿ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಸ್ವಾಮಿ ನೀವು? ಇದನ್ನು ನಾವು ಗಣಪತಿ ಕೂರಿಸ್ಬೇಕಾದ್ರೆ 1 ವಾರನೋ 4 ದಿನ ಮುಂಚೆ ಹೋದಂಥ ಸಂದರ್ಭದಲ್ಲಿ ಸಂದಿಗ್ಧ ಪರಿಸ್ಥಿತಿನಲ್ಲಿ ನೀವು ಕಟ್ಟಿ ಅಂತೀರ. ಈ 1,500 ರೂಪಾಯಿ ನೀವು ತೆರಿಗೆ ರೂಪದಲ್ಲಿ ಮೆರವಣಿಗೆ ತೆಗೆಯೋದಕ್ಕೆ ಕೇಳ್ತಿದ್ದೀರೋ, ಇಲ್ಲ ದಂಡದ ರೂಪದಲ್ಲಿರೋ ತೆರಿಗೆನೋ? ನೀವು ಮೆರವಣಿಗೆ ತೆಗೆಯೋದೇ ತಪ್ಪು, ನೀವು ತೆಗೆದ್ರೆ ನೀವು ದಂಡ ಕಟ್ಟಿ ಅನ್ನೋ ಥರ ಇದೆ ಇದು 1,500 ರೂಪಾಯಿ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಶಾಸಕರು ಮತ್ತು ಪೊಲೀಸ್ ಅಧಿಕಾರಿಗಳಲ್ಲಿ ಒಂದೇ ಒಂದು ವಿನಂತಿಸೋದು, ಇದು ಏನು ಗಣಪತಿ ಹಬ್ಬದ ವಿಸರ್ಜನಾ ಮೆರವಣಿಗೆ ಇದೆ, ಇದು ಒಂದು ಧಾರ್ಮಿಕ ಶ್ರದ್ಧಾ ಮೆರವಣಿಗೆ. ಇದಕ್ಕೆ ನೀವು ತೆರಿಗೆ ರೂಪದಲ್ಲಿ ದಂಡ ಹಾಕಂಗಿದ್ರೆ ನಮ್ಮ ಸಂವಿಧಾನಬದ್ಧವಾದಂಥ ಹಕ್ಕುಗಳಿಗೆ ನೀವು ದಂಡ ವಿಧಿಸ್ದಂಗೆ ಆಗ್ತಾ ಇದೆ. ಕೇವಲ ಸಂವಿಧಾನದ ಪುಸ್ತಕ ಹಿಡಿದು ಬಿಟ್ಟಿದ್ದೇನೆ, ಓಡಾಡಿ ಚಳವಳಿಗಳು ಮಾಡಿದ್ರೆ ಪ್ರಯೋಜನ ಇಲ್ಲ, ಅದನ್ನು ಅನುಷ್ಠಾನ ಸರಿಯಾಗಿ ತರಬೇಕು. ಈ ರೀತಿ ತೆರಿಗೆ ಹಾಕಿರೋದು ಎಷ್ಟು ವೈಜ್ಞಾನಿಕವಾಗಿದೆ. ಆಯಿತು, ಈಗ ನೀವು ನಮಗೆ 1,500 ರೂಪಾಯಿ ನೀವು ಮೆರವಣಿಗೆ ತೆಗೆಯೋದಕ್ಕೆ ಕಟ್ಟಿ ಅಂತ ಹೇಳಿದ್ದೀರಲ್ಲ, ನಾನು ಪ್ರಶ್ನೆ ಮಾಡ್ತೀನಿ, ಎಷ್ಟು ಸಂಘಟನೆಗಳು, ಎಷ್ಟು ರಾಜಕೀಯ ಪಕ್ಷಗಳು, ಎಷ್ಟು ಬೇರೆ ಬೇರೆ ಸಂಘಟನೆಗಳು ಮೆರವಣಿಗೆಗಳು ಮಾಡಿದೆ, ಎಷ್ಟು ಸಂಘಟನೆಗಳು ಚಳವಳಿಗಳು ಮಾಡಿದೆ, ಅದಕ್ಕೆಲ್ಲ ಈ ಶುಲ್ಕ ವಿಧಿಸಿದ್ದೀರಾ ಸ್ವಾಮಿ ನೀವು? ಈ ಶುಲ್ಕದ ಬಗ್ಗೆ ಮಾಹಿತಿ ಸಿಕ್ಕಿರೋದೇ ಈಗ ನಮಗೆ. ಇದ್ರ ಹಿಂದೆ ನಾವು ಹೋರಾಟಗಳು ಮಾಡಿದ್ದೀವಿ ನಾಗರಿಕ ಸಮಿತಿಯಿಂದ, ಅವಾಗ ನಾವು ಯಾವುದೂ ಶುಲ್ಕ ಕಟ್ಟಿಲ್ಲ. ಮೆರವಣಿಗೆ ಮಾಡಿದ್ದೀವಿ, ಯಾವುದೂ ಶುಲ್ಕ ಕಟ್ಟಿಲ್ಲ. ಇದು ಯಾಕೆ ಈ ಶುಲ್ಕ ಈಗ ಬಂದಿದೆ ಅನ್ನೋದ್ರ ಬಗ್ಗೆ ನಮಗೆ ಸರಿಯಾದ ರೀತಿ ನನಗೆ ಗೊತ್ತಿಲ್ಲ.
ಆದ್ದರಿಂದ ಮಾನ್ಯ ಶಾಸಕರಿಗೆ ಈ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂದರೆ, ಇದು ಏನು 1,500 ರೂಪಾಯಿ ಕಟ್ಟೋದಕ್ಕೆ ನೀವು ಹೇಳಿಸ್ತಿದ್ದೀರಾ ಸರ್ಕಾರದ ಕೈನಲ್ಲಿ, ಇದನ್ನು ಈ ಕೂಡಲೇ ಮನ್ನಾ ಮಾಡಿ ಯಾವುದೇ ಗಣಪತಿ ಸಂಘದಿಂದ ಮೆರವಣಿಗೆ ಶುಲ್ಕವನ್ನು ತೆಗೋಬಾರ್ದು ಅಂತ ನಾನು ಈ ಮೂಲಕ ಆಗ್ರಹಿಸ್ತೀನಿ. ನಮ್ಮಲ್ಲಿ ವಿರಾಜಪೇಟೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸಂವಿಧಾನಾತ್ಮಕ ಪ್ರತಿಭಟನೆಗಳು, ಯಾವುದೇ ಮೆರವಣಿಗೆಗಳು ಮತ್ತು ಯಾವುದೇ ರೀತಿಯಾದಂತಹ ಸಂಘ ಸಂಸ್ಥೆಗಳಿಂದ ನಡೆಯೋ ಕಾರ್ಯಕ್ರಮಗಳು, ಇವುಗಳಿಗೆಲ್ಲ ಈ ತೆರಿಗೆ ವಿಧಿಸೋದಿದೆಯಲ್ಲ, ಇದನ್ನು ಈ ಕೂಡಲೇ ಹಿಂಪಡಿಬೇಕು ಮತ್ತು ಇದನ್ನು ಯಾವುದು ಸಂಗ್ರಹ ಮಾಡಬಾರ್ದು ಅಂತ ಈ ಮೂಲಕ ಶಾಸಕರಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ SP ಅವರಿಗೆ ಈ ಮೂಲಕ ವಿನಂತಿಸ್ಕೊಳ್ತೀನಿ. ವಿರಾಜಪೇಟೆಯ ನಾಗರಿಕ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ, ಯಾವುದಾದರೂ ರೀತಿಯಲ್ಲಿ ಹಣಕಾಸು ಸಂಗ್ರಹಿಸುವ ಉದ್ದೇಶವಾಗಿದೆ ಎಂದು ಡಾಕ್ಟರ್ ದುರ್ಗಾ ಪ್ರಸಾದ್ ತಿಳಿಸಿದರು. 1,500 ರೂಪಾಯಿ ನೀವು ಕಟ್ಟಬೇಕು ಅಂತ ಏನು ಒಂದು ಸರ್ಕಾರ ಈ ಒಂದು ಆದೇಶ ಹೊರಡಿಸಿದೆ, ಇದು ಅತ್ಯಂತ ಜನದ್ರೋಹಿಯಾದ್ದು, ಇದು ಅತ್ಯಂತ ಮೂರ್ಖತನ. ಈ ಮೂಲಕ ಜನರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳುವ ಒಂದು ತಂತ್ರವೂ ಇದು ಹೌದು. ಮೆರವಣಿಗೆ ಯಾರು ಮೆರವಣಿಗೆ ಮಾಡ್ತಾರೆ? ಸಂಘ ಸಂಸ್ಥೆಗಳು ಮೆರವಣಿಗೆ ಮಾಡ್ತಾರೆ, ರಾಜಕೀಯ ಪಕ್ಷಗಳು ಮೆರವಣಿಗೆ ಮಾಡ್ತಾರೆ, ಧಾರ್ಮಿಕ ಸಮಾರಂಭಗಳಲ್ಲಿ ಮೆರವಣಿಗೆ ಮಾಡ್ತಾರೆ, ಮದುವೆ ಸಮಾರಂಭಗಳವರು ಸಹ ಮೆರವಣಿಗೆಯಲ್ಲಿ ದೇವಸ್ಥಾನಗಳಿಗೆ ಹೋಗ್ತಾರೆ. ಅಂದರೆ ಯಾರು ರಸ್ತೆಯಲ್ಲಿ ಅವರು ಮೆರವಣಿಗೆ ಹೋಗ್ತಾರೆ. ಅದಕ್ಕೆ ಇವರಿಗೆ ಸರ್ಕಾರಕ್ಕೆ 2,500 ರೂಪಾಯಿ ಹಣ ಕಟ್ಟಬೇಕು. ಪ್ರತಿಭಟನೆ ಮಾಡಿ ಮೆರವಣಿಗೆ ತೆಗಿತಾರೆ. ಹಾಗಾದರೆ ಪ್ರತಿಭಟನೆ ಮಾಡುವ ಹಕ್ಕು ಅದು ನಮ್ಮ ಮೂಲಭೂತ ಹಕ್ಕು, ಭಾರತದ ಪ್ರಜೆಯ ಮೂಲಭೂತ ಸಂವಿಧಾನ ತತ್ವದ ಹಕ್ಕು. ಶಾಂತಿಯುತವಾಗಿ ಇತರರಿಗೆ ತೊಂದರೆ ಆಗದ ರೀತಿಯಲ್ಲಿ ಪ್ರತಿಭಟನೆ ಮಾಡುವುದು ಹಕ್ಕು. ಮೆರವಣಿಗೆ ತೆಗೆದರೆ 2,500 ರೂಪಾಯಿ ಕಟ್ಟಬೇಕು. ಯಾರೋ ಜಯ ಗಳಿಸಿದ್ದಾರೆ, ಮೆರವಣಿಗೆ ತೆಗಿತಾರೆ, 2,500 ರೂಪಾಯಿ ಕಟ್ಟಿ. ದೇವಸ್ಥಾನಕ್ಕೆ ಇನ್ನು ಹೋಗಬೇಕು, ಮೆರವಣಿಗೆಯಲ್ಲಿ ಹೋಗ್ತಾರೆ, ಹಣ ಕಟ್ಟಿ. ಮದುವೆಯವರು ಕೆಲವು ಸಂದರ್ಭಗಳಲ್ಲಿ ಅವರು ದೇವಸ್ಥಾನಕ್ಕೆ ಹೀಗೆ ಹೋಗುವಾಗ ಅವರು ಮೆರವಣಿಗೆಯಲ್ಲೇ ಹೋಗ್ತಾರೆ, ದುಡ್ಡು ಕಟ್ಟಿ. ನೀವು ರಸ್ತೆಯಲ್ಲಿ ಹೋಗಬೇಕಾದ್ರೆ ನೀವು 2,500 ರೂಪಾಯಿ ದುಡ್ಡು ಕಟ್ಟಿ. ಈಗ ಮೆರವಣಿಗೆಯಲ್ಲಿ 1,500 ರೂಪಾಯಿ ಕಟ್ಟಿ. ಅಕಸ್ಮಾತ್ ಇದು ಮುಂದೆ ಪ್ರತಿಯೊಬ್ಬನು ರಸ್ತೆಯಲ್ಲಿ ಹೋಗಬೇಕಾದ್ರೆ ಇಷ್ಟು ದುಡ್ಡು ಕಟ್ಟಿ ಕಟ್ಟಿದರೆ ಮಾತ್ರ ರಸ್ತೆಯಲ್ಲಿ ಹೋಗಬಹುದು ಅಂತ ಹೇಳುವಂಥ ಒಂದು ನಿಯಮ ತರಲಿಕ್ಕಿರುವ ಮುನ್ಸೂಚನೆಯೂ ಇರಬಹುದು. ಗೌಳಿಬೀದಿಯ ಶ್ರೀ ಕಂಚಿ ಕಾಮಾಕ್ಷಮ್ಮ ದೇವಾಲಯದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮೊಸರು ಕುಡಿಕೆ ಸ್ಪರ್ಧೆ ಹಾಗೂ ಮಕ್ಕಳ ಛದ್ಮವೇಷ ಸಂಭ್ರಮದಿಂದ ನಡೆಯಿತು. ಗೌಳಿ ಸಮುದಾಯದವರು ಅನಾದಿ ಕಾಲದಿಂದಲೂ ವಿಶೇಷವಾಗಿ ಆಚರಿಸಿಕೊಂಡು ಬರ್ತಾ ಇರುವಂತೆ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದ ಈ ವರ್ಷವೂ ದೇವಾಲಯ ಸಮಿತಿ ವತಿಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಸ್ಪರ್ಧೆಗೂ ಮುನ್ನ ದೇವಾಲಯದಲ್ಲಿ ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ, ಶ್ರೀರಾಮಾಂಜನೇಯ ಭಜನಾ ಮಂಡಳಿಯಿಂದ ಭಜನೆ ಹಾಗೂ ಕೀರ್ತನೆಗಳು ನಡೆಯಿತು. ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ನೆರವೇರಿತು. ಯುವಕರು ನೀರಿನೇಟನ್ನು ಲೆಕ್ಕಿಸದೆ ವಾದ್ಯಕ್ಕೆ ಸರಿಯಾಗಿ ಹೆಜ್ಜೆ ಹಾಕುತ್ತಾ ಮೊಸರು ಕುಡಿಕೆ ಒಡೆಯುವಲ್ಲಿ ಯಶಸ್ವಿಯಾದರು. ಮೊಸರು ಕುಡಿಕೆ ಒಡೆಯುವ ಸ್ಪರ್ಧಿಗಳಾಗಿ ಎಂ ವಿಜಯ್ ಹಾಗೂ ಸಂತೋಷ್ ಬಲರಾಮ್ ಪಾಲ್ಗೊಂಡಿದ್ದರು.
ಕೃಷ್ಣಂ ಒಂದೇ ಜಗದ್ಗುರುಂ ಗೌಳಿ ಬೀದಿಯ ಈ ಕಂಚಿಕಾಮಾಕ್ಷಮ್ಮ ದೇವಾಲಯದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಆರಾಧನೆ. ಮಡಿಕೇರಿಯ ಈ ಗೌಳಿ ಬೀದಿಯಲ್ಲಿರುವಂಥ ಸಾಕಷ್ಟು ಗೌಳಿ ಸಮುದಾಯದವರು ಸೇರಿ ಈ ಕೃಷ್ಣಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಿದ್ವಿ ಪ್ರತಿ ವರ್ಷ. ಏನೆಂದರೆ ಇಲ್ಲಿ ನಮ್ಮ ಕಸುಬು ಕುಲಕಸುಬೆ ಹೈನುಗಾರಿಕೆ, ಹೀಗಾಗಿ ಆಗಿನ ಕಾಲದಿಂದಲೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ಅತ್ಯಂತ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನೋಡಿರ್ಬೋದು ನೀವು ಮೊಸರುಗುಡಿಕೆ ಸ್ಪರ್ಧೆ. ಇದರಲ್ಲೇನೆಂದರೆ ಇಬ್ಬರು ಯುವಕರು ಮೊಸರುಗುಡಿಕೆ ಹೊಡೆಯುವಲ್ಲಿ ಸಫಲರಾಗಿರ್ತಾರೆ. ಅದೇ ರೀತಿ ಮಕ್ಕಳ ಛದ್ಮವೇಷ ಸ್ಪರ್ಧೆ ಕೂಡ. ಶ್ರೀಕೃಷ್ಣ ಹುಟ್ಟಿದ ದಿನದಂದು ರಾತ್ರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಇದೆ, ಭಜನಾ ಕಾರ್ಯಕ್ರಮ ಇರ್ತದೆ. ಆನಂತರ ಅಥವಾ 3 ದಿನ ಅಥವಾ 5 ದಿನ ನಂತರ ಈ ಒಂದು ಕೃಷ್ಣೆಯ ಲೀಲೆಯನ್ನು ಬಾಲಿಲೀಲೆಯನ್ನು ನೆನಪಿಸುವಂಥ ಓಕುಳಿ ಆಟ ಇದೊಂದು ವಿಶೇಷವಾಗಿದೆ. ಸಂಪ್ರದಾಯವನ್ನು ಯಾವಾಗಲೂ ನಾವು ಮುಂದೆ ಉಳಿಸಬೇಕು, ಬೆಳೆಸಬೇಕು ಉದ್ದೇಶದಿಂದ ಈ ಒಂದು ಆಚರಣೆ ಚಾಲ್ತಿಯಲ್ಲಿದೆ. ಅಲ್ಲಿ ನಿಲ್ಲಿ ಎಲ್ಲ ಇದ್ದಾರೆ, ಅಲ್ಲಿ ಮುಂದೆ ನೋಡಿ ಫೋಟೋ ತೆಗಿತಾರೆ. ಅಣ್ಣ ನೀವು ಹಂಗೆ ಇಟ್ಕೊಳ್ಳಿ ಅಣ್ಣ. ಪಕ್ಕಕ್ಕೆ ಕರ್ಕೊ, ನಿನ್ನ ಪಕ್ಕ ಮಗ ಅವ್ರ ಮಕ್ಕಳು ಅವ್ರ ನೀವು ಕೊಳಲುವುದು ಎಂತ ಗೊತ್ತಾ, ಪ್ರತಿ ವರ್ಷ ಆಗಸ್ಟ್ 16ನೇ ತಾರೀಕಿನ ನಂತರ ರಾತ್ರಿ 12 ಗಂಟೆಗೆ 10 ಗಂಟೆಗೆ ಭಜನಾ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಅದಾದ ನಂತರ ಭಜನಾ ಕಾರ್ಯಕ್ರಮ ಆದ ನಂತರ ಮಹಾಪೂಜೆಯಾಗಿ ಪ್ರಸಾದ ವಿತರಣೆ ಮಾಡ್ತೀವಿ. ಪ್ರತಿ ವರ್ಷ ನಡೀತಿರುವಾಗೆ ಈ ವರ್ಷವೂ ವಿಜೃಂಭಣೆಯಿಂದ ನಾವು ಗೌಳಿ ಸಮುದಾಯದವರು ಪ್ರತಿ ವರ್ಷ ನಡೆತಿರುವ ಈ ವರ್ಷವೂ ನಾವು ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ಬಂಧು ಮಿತ್ರರು ಹಾಗೂ ನಮ್ಮ ಗೌಳಿ ಜನಾಂಗದವರೆಲ್ಲ ಸೇರಿ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೆಸ್ತಿದ್ವಿ. ಅದೇ ಅವರು ಹೇಗೆ ಅಂತ ಹೇಳಿದ್ರೆ ಒಂದು 10 ದಿನ ವೃತ ಇದ್ದು ಅವರು ಶ್ರದ್ಧಾ ಭಕ್ತಿಯಿಂದ ಈ ದೇವರ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಅವರು ಮೊಸರು ಕುಡಿಕೆ ಹೊಡಿಲಿಕ್ಕೆ ತಯಾರಾಗ್ತಾರೆ. ಅದಾದ ನಂತರ ನಾವು ಅವರಿಗೆ ದೇವಾಲಯದಲ್ಲಿ ಎಣ್ಣೆ ಇದೆಲ್ಲ ಉಜ್ಜಿ ಅವ್ರನ್ನ ರೆಡಿ ಮಾಡಿ ಈ ಮೊಸರು ಕುಡಿಕೆ ಹೊಡಿಲಿಕ್ಕೆ ನಾವು ತಯಾರು ಮಾಡ್ತೀವಿ. ಹಾಗೆ ಅಲ್ಲ, ಪ್ರತಿ ವರ್ಷ ಯಾರು ಮುಂದೆ ಬರ್ತಾರೆ. ಈ ವರ್ಷ 3 ವರ್ಷ ಆಯಿತು. ಸಂತೋಷ್ ಅವರು 3ನೇ ವರ್ಷ ಈ ಸಲ ಹೊಡಿತಿದ್ದಾರೆ. ಇದು 4ನೇ ವರ್ಷ. ಅವರು 3 ವರ್ಷನೂ ಪ್ರತಿ ವರ್ಷನೂ 3 ವರ್ಷ ಕಂಟಿನ್ಯೂಸ್ ಆಗಿ ಹೊಡ್ಕೊಂಡ್ಬಂದು ಈ 4ನೇ ವರ್ಷ. ವಿಜಯ್ ಕುಮಾರ್ ಅವರು ರಿಟೈರ್ಡ್ KSRP ಪೊಲೀಸ್ ಇದರಲ್ಲಿ ASI ಆಗಿ ವರ್ಕ್ ಮಾಡ್ತಿದ್ರು, ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ಈ ವರ್ಷ ಅವರೇ ಆಗಿ ಮುಂದೆ ಬಂದು ನಾನು ದೇವಾಲಯದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಮುಂದೆ ಬಂದರು. ನಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮುಂದೆ ಬರಬೇಕು ಅಂತೇಳಿ ನಾವನ್ನು ಕೇಳಿಕೊಂಡು ಅದೇ ರೀತಿ ಗೌಳಿ ಜನಾಂಗದವರು ಅಂದರೆ ನಮ್ಮ ಈ ಮಡಿಕೇರಿಯಲ್ಲಿ ರಾಜರ ಕಾಲದಿಂದ ಬಂದು ನೆಲೆಸಿರೋರು ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತೇವೆ. ರಾತ್ರಿ 12 ಗಂಟೆಗೆ ಪೂಜೆ ಇರುತ್ತೆ. ನಂತರದಲ್ಲಿ ಭಕ್ತಾದಿಗಳಿಗೆಲ್ಲ ಅನ್ನಸಂತರ್ಪಣೆ ಇರುತ್ತೆ. ಅದಾದಮೇಲೆ ಅನುಕೂಲ ಆಗುವಂತೆ ಒಂದು ಭಾನುವಾರ ಹೀಗೆ ಮೊಸರು ಕುಡಿಕೆ ಹೊಡೆಯುವಂಥ ಕಾರ್ಯಕ್ರಮ ಇರುತ್ತೆ. ವ್ರತಧಾರಿಗಳು ಮೊಸರು ಕುಡಿಕೆ ಹೊಡೆದು ಆಮೇಲೆ ಹೀಗೆ ಅವ್ರಿಗೆ ಕಾಂಪಿಟಿಷನ್ ಅಂತ ಇರುತ್ತೆ. ಮಕ್ಕಳಿಗೆ ಛದ್ಮವೇಷ ಕಾರ್ಯಕ್ರಮವೂ ಇರುತ್ತೆ. ಮುಂಚೆ ಬರೀ ನಮ್ಮ ಸಮುದಾಯದವರು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಸರ್ಕಾರದ ಸಹಯೋಗದೊಂದಿಗೆ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ನಮಗೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷವೂ ಈ ಕಾರ್ಯಕ್ರಮ ನಡೆಯುತ್ತೆ. ನಾವು ಈ ಒಂದು ಕಂಚಿಕಾಮಾಕ್ಷಿ ದೇವಾಲಯವು ನಮ್ಮ ಗೌಳಿ ಬೀದಿಯಲ್ಲಿ ಇದ್ದು ಇಲ್ಲಿ ಆಚರಿಸುವಂತಹ ಈ ಕಾರ್ಯಕ್ರಮ ಏನಿದೆ ಇದು ಸುಮಾರು ವರ್ಷದಿಂದ ಇಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಮೊಸರು ಕುಡಿಕೆ ಮತ್ತು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಛದ್ಮವೇಷ ಇರುತ್ತೆ, ಕಾಂಪಿಟೇಷನ್ಸ್ ಇರುತ್ತೆ. ಹಾಗೆ ನಾನು ಪ್ರತಿ ವರ್ಷವೂ ಇಲ್ಲಿ ನಡೆಯುವಂತಹ ಛದ್ಮವೇಷ ಏನಿದೆ ಕಾರ್ಯಕ್ರಮ ಅದರಲ್ಲಿ ಒಂದು ಜಡ್ಜ್ಮೆಂಟ್ ಅಂತೇಳಿ ಮಾಡಲಿಕ್ಕೆ ಪ್ರತಿ ಸತಿನೂ ನಾನು ಭಾಗವಹಿಸ್ತೀನಿ. ಹಾಗೆ ಈ ವರ್ಷವೂ ಸಹ ಆ ಒಂದು ಪುಟ್ಟ ಮಕ್ಕಳ ಒಂದು ಛದ್ಮವೇಷದಲ್ಲಿ
ಅಂತೇಳಿ ಮೊದಲನೇ ಸ್ಥಾನ, ಎರಡನೇ ಸ್ಥಾನ ಅಂತೇಳಿ ಬರುವಂಥದ್ದಕ್ಕೆ ನಾನು ಜಡ್ಜ್ಮೆಂಟಿಗೆ ಅಂತೇಳಿ ಬಂದಿರೋವಂಥದ್ದು. ಹಾಗೆ ನಾನು ಬಂದ ಶುರುವಿಂದನೂ ನಾನು ಈ ಏರಿಯಾದಲ್ಲಿ ಇರುವಂಥ ಅಷ್ಟು ವರ್ಷದಿಂದನೂ ಪ್ರತಿ ವರ್ಷವೂ ಈ ಒಂದು ಆಚರಣೆಯನ್ನು ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ಯಾಕೆಂತೇಳಿದ್ರೆ ಈ ಥರ ಆಚರಣೆಗಳು ಈ ಕಾಲದಲ್ಲಿ ಎಲ್ಲ ಕಡೆಯೂ ನಶಿಸಿ ಹೋದಂತಹ ಇಂಥಲ್ಲಿ ಎಷ್ಟೋ ವರ್ಷಗಳಿಂದ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಒಂದು ಹಬ್ಬವನ್ನು ಈ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಮುಂಚೆ ಇದನ್ನು ಕಾಂಪಿಟೇಷನ್ ರೀತಿಯಲ್ಲಿ ನಡೆಸ್ತಿದ್ರು, ಆದರೆ ಇವಾಗ ಆ ಥರ ರೀತಿಯಲ್ಲಿ ಇಲ್ಲ. ಹಾಗೆ ಒಂದು ಮೊಸರು ಕುಡಿಕೆಯ ಇದನ್ನು ಏನು ಮಡಿಕೆಯನ್ನು ಹೊಡೆಯೋ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಚಾಲನೆ ಮಾಡ್ತಾರೆ. ಹಾಗೆ ಇದು ಮುಂದೆನೂ ಇನ್ನು ಸುಮಾರು ವರ್ಷದ ತನಕ ನಡಿಬೇಕು ಅಂತ ಹೇಳೋ ಒಂದು ಆಚರಣೆಯಲ್ಲಿ ನಾನು ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹೇಳಿದ್ದಕ್ಕೆ ಧನ್ಯವಾದಗಳು. ಮೊಸರು ಕುಡಿಕೆ ಸ್ಪರ್ಧೆಯ ನಂತರ ಮಕ್ಕಳಿಗೆ ಏರ್ಪಡಿಸಲಾಗಿದ್ದ ಶ್ರೀಕೃಷ್ಣ ರಾಧೆಯರ ಛದ್ಮವೇಷ ಸ್ಪರ್ಧೆ ಎಲ್ಲರ ಗಮನ ಸೆಳೆಯಿತು. ಜಿಲ್ಲೆಯ ವಿವಿಧೆಡೆಯಿಂದ ಬಂದ ಶ್ರೀಕೃಷ್ಣ ವೇಷಧಾರಿಗಳು ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಪಾಲ್ಗೊಂಡರು. ಅರಣ್ಯ ಬಗರು ಹುಕುಂ ಸಾಗುವಳಿದಾರ ಬಡ ಕುಟುಂಬಗಳಿಗೆ ಸರ್ಕಾರ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಭೂಮಿ ವಸತಿ ಹಕ್ಕು ಮಾನ್ಯ ಮಾಡಿ ಸಾಮಾಜಿಕ ನ್ಯಾಯ ಒದಗಿಸಬೇಕೆಂದು ರಾಜ್ಯ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಕೊಡಗು ಜಿಲ್ಲಾ ಘಟಕ ಒತ್ತಾಯಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹೋರಾಟ ಸಮಿತಿಯ ಪ್ರಮುಖ ಅಮೀನ್ ಮೊಯ್ಸಿನ್ ಅವರು, ಸಿ ಮತ್ತು ಡಿ ಭೂಮಿಯ ಸಮಸ್ಯೆಗೆ ದೊರೆಯುವ ಪರಿಹಾರ ಬಡವರ ಪರವಾಗಿ ಇರಬೇಕೇ ಹೊರತು ಉಳ್ಳವರ ಪರವಾಗಿ ಇರಬಾರದು. ಬಡವರನ್ನ ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದೆಂದು ಒತ್ತಾಯಿಸಿದರು. ಅಕ್ರಮ ಸಕ್ರಮ ಸಮಿತಿ ಕೇವಲ ನಾಮಕಾವಸ್ಥೆಗಷ್ಟೇ ಇದ್ದು ಇದೊಂದು ರಾಜಕೀಯ ಸಮಿತಿಯಾಗಿದೆ. ಈ ಸಮಿತಿಯಡಿ ಎಷ್ಟು ಬಡವರಿಗೆ ನಿವೇಶನ ಹಂಚಿಕೆ ಮಾಡಲಾಗಿದೆ ಎಂಬ ಲೆಕ್ಕವನ್ನು ಮೊದಲು ನೀಡಬೇಕು. ತಹಶೀಲ್ದಾರರು ಸಮಿತಿಯ ಸಭೆಯನ್ನ ನಡೆಸಿ ನಿವೇಶನ ರಹಿತರ ಅರ್ಜಿಯಿಂದ ವಿಲೇವಾರಿ ಮಾಡಬೇಕೆಂದರು. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರು ಉಳುವವನೇ ಭೂ ಒಡೆಯ ನೀತಿಯನ್ನ ಜಾರಿ ಮಾಡಿದಂತೆ ಈಗಿನ ಸರ್ಕಾರ ಕೂಡ ಸಾಗುವಳಿ ಮಾಡ್ತಾ ಇರುವ ಭೂರಹಿತ ಬಡವರಿಗೆ ಭೂ ಮಂಜೂರಾತಿ ಮಾಡಲು ಒನ್ ಟೈಮ್ ಸೆಟಲ್ಮೆಂಟ್ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು. ನಿವೇಶನ ರಹಿತರ ಅರ್ಜಿಯನ್ನು ಸರ್ಕಾರ ಶೀಘ್ರ ಪುರಸ್ಕರಿಸದಿದ್ದಲ್ಲಿ ಸಮಿತಿ ವತಿಯಿಂದ ರಾಜ್ಯವ್ಯಾಪಿ ತೀವ್ರ ರೀತಿಯ ಹೋರಾಟವನ್ನು ರೂಪಿಸುವುದಾಗಿ ಎಚ್ಚರಿಕೆ ನೀಡಿದರು. ಕೊಡಗಿನ ಈ ಭೌಗೋಳಿಕ ಪ್ರದೇಶದಲ್ಲಿ ಸರ್ಕಾರದ ಭೂಮಿಗಳು ಅತ್ಯಂತ ಯಥೇಚ್ಛವಾಗಿ ಇವತ್ತು ಸರ್ಕಾರದ ಜೊತೆ ಭೂಮಿ ಇದ್ರೂ ಕೂಡ ಆ ಭೂಮಿಗಳಿಗೆ ಒಂದಲ್ಲ ಒಂದು ರೀತಿಯ ನಿಬಂಧನೆಗಳನ್ನು ಹೇರಿ ಬಡವರಿಂದ ಆ ಭೂಮಿಯನ್ನು ಕಸಿದು ಉಳ್ಳವರಿಗೆ ಭೂಮಿಯನ್ನು ಪರಭಾರ ಮಾಡತಕ್ಕಂತಹ ಹೊಸ ಷಡ್ಯಂತ್ರಕ್ಕೆ ಇವತ್ತು ಸರ್ಕಾರ ಮುಂದಾಗಿರ್ತಕ್ಕಂಥದ್ದನ್ನು ನಾವು ಮನಗಂಡು ಇದು ತೀವ್ರ ಗತಿಯಲ್ಲಿ ಇವತ್ತು ಅದನ್ನು ನಾವು ಖಂಡಿಸ್ತಾ ಇದ್ದೇವೆ. ಸರ್ಕಾರ ಈಗಾಗಲೇ 50, 53, 57 ಅಡಿಯಲ್ಲಿ ಏನು ಇವತ್ತು ನಿವೇಶನ ರಹಿತರು ಇವತ್ತು ಭೂಮಿ ರಹಿತರು ಅರ್ಜಿಯನ್ನು ಕೊಟ್ಟು ಸಕ್ರಮಗೊಳಿಸಲಿಕ್ಕಿರ್ತಕ್ಕಂತಹ ಅರ್ಜಿಯನ್ನು ಕೊಟ್ಟಿದ್ರು ಕೂಡ ಇವತ್ತು ಕೂಡ ಅಕ್ರಮ ಸಕ್ರಮ ಸಮಿತಿ ರಚನೆಯಾಗಿ ಈಗಾಗಲೇ 8 ತಿಂಗಳಾದರೂ ಕೂಡ ಸಮಿತಿಯ ಸಭೆಗಳು ನಡೆಯದೆ ಯಾವುದೇ ಅರ್ಜಿಗಳು ಕೂಡ ವಿಲೇವಾರಿ ಆಗದೇ ಇರತಕ್ಕಂಥ ಹಿನ್ನೆಲೆ ನೋಡಿದರೆ ಇದು ಕೇವಲ ಉಳ್ಳವರ ಪರವಾಗಿ ಇರತಕ್ಕಂತಹ ಚಿಂತನೆಯೊಂದಿಗೆ ಸರ್ಕಾರ ಮುಂದಾಗ್ತಾ ಇದೆ ಹೇಳುವಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ನಿದರ್ಶನ ಜಿಲ್ಲೆಯಲ್ಲಿ ಕಾಣ್ತಾ ಇದೆ. ರೈತರು ಬಹಳಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇರತಕ್ಕಂತಹ ವಿಚಾರದಲ್ಲಿ ಈಗಾಗಲೇ CND ಲ್ಯಾಂಡಿನ ವಿಚಾರದಲ್ಲೂ ಕೂಡ ಸರ್ಕಾರ ಅದನ್ನು ಅರಣ್ಯ ಇಲಾಖೆಗೆ ನಡುತೋಪು ಬೆಳೆಸಲಿಕ್ಕಿರ್ತಕ್ಕಂತಹ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾಳೆ ಯಾವುದೇ ಕಾರಣದಿಂದಲೂ ಅದನ್ನು ಹಿಂದಕ್ಕೆ ತೆಗೆಯುವಂತಹ ಒಂದು ನಿಯಮದ ಅಡಿಯಲ್ಲಿ ಇವತ್ತು ಅದನ್ನು ಹಸ್ತಾಂತರಿಸಿದ್ರು ಕೂಡ ಇವತ್ತು ಆ ಭೂಮಿಗಳಿಗೆ ಇವತ್ತು ಸೆಕ್ಷನ್ 4 ಅಡಿಯಲ್ಲಿ ಅರಣ್ಯ ಇಲಾಖೆ ಸರ್ವೆ ನೋಟಿಸ್ಗಳನ್ನು ಕೊಟ್ಟು ರೈತರಿಗೆ ತೊಂದರೆ ಮಾಡ್ತಾ ಇದೆ. ಅದು ಬಡ ರೈತರಿಗೆ ಅದರ ಉಪಯೋಗ ಆಗಬೇಕೆ ಹೊರತು ಅದನ್ನು ದುರುಪಯೋಗಪಡಿಸಿಕೊಂಡು ಉಳ್ಳವನು 30 ಎಕರೆ 40 ಎಕರೆ ಭೂಮಿಗಳನ್ನು ಇವತ್ತು ಗುತ್ತಿಗೆ ಆಧಾರದಲ್ಲಿ ಪಡೀಲಿಕ್ಕೆ ಇರತಕ್ಕಂತಹ ಹೊಸ ಒಂದು ಆಲೋಚನೆಗಳು ಸರ್ಕಾರ ಮಾಡಿರ್ತಕ್ಕಂಥದ್ದು ಇಲ್ಲಿ ಬಡವರಿಗೆ ನಿವೇಶನ ರಹಿತರಿಗೆ ಮಾಡ್ತಕ್ಕಂತಹ ಹಾಗೂ ಬಡವರಿಗೆ ಮಾಡ್ತಕ್ಕಂತಹ ಬಹಳ ದೊಡ್ಡ ಘೋರ ಅನ್ಯಾಯ ಅಂತ ಹೇಳ್ಬೋದು. ಆ ವಿಷಯದಾರಗಳಲ್ಲಿ ಈ ಹಿಂದೆ ನಮ್ಮ ಹೋರಾಟದ ಅನ್ವಯ ಆಗಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದ ಸಂದರ್ಭದಲ್ಲಿ ಕಾಗೋಡು ತಿಮ್ಮಪ್ಪನವರು ಇಲ್ಲಿ ಭೂಮಿಯನ್ನು ಮೀಸಲಿಟ್ಟಿದ್ರು. ಆ ಭೂಮಿಯನ್ನು ಬಡವರಿಗೆ ಕೊಡಬೇಕು, 1000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಭೂಮಿ ಹಂಚಿಕೆ ಆಗಬೇಕು ಹೇಳುವಂಥ ತೀರ್ಮಾನ ಆವತ್ತು ಕಾಗೋಡು ತಿಮ್ಮಪ್ಪ ಅವರು ತೆಗೆದಂತಹ ತೀರ್ಮಾನ ಇವತ್ತು ಅದನ್ನು ತ್ವರಿತವಾಗಿ ಆ ಬಡವರನ್ನು ಗುರುತು ಹಚ್ಚಿ ಫಲಾನುಭವಿಗಳನ್ನು ಪಟ್ಟಿ ಮಾಡಿ
ನಿರಂತರವಾಗಿ ಬೀದಿಯಲ್ಲಿಳಿದು ಹೋರಾಟ ಮಾಡ್ತಾ ಇರ್ತಕ್ಕಂಥ ಬಡವರಿಗೆ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಅವರಿಗೆ ಅವರ ಹಕ್ಕನ್ನು ಅವರಿಗೆ ದಕ್ಕುವಂತೆ ಮಾಡಬೇಕು. ಇದರಲ್ಲಿ ಈ ಹೋರಾಟದ ಇವತ್ತೇನು ವಿರಾಜಪೇಟೆ ಶಾಸಕರು ಭೂಮಿಯನ್ನು ಅದನ್ನು ನಿವೇಶನವನ್ನು ಹಂಚುವಂತಹ ಕ್ರಮಕ್ಕೆ ಮುಂದಾಗಿದ್ದಾರೆ, ಸ್ವಾಗತಾರ್ಹ. ಆದರೆ ಈ ಹೋರಾಟ ಹಿಂದೆ ಭೂಮಿ ವಸತಿಯ ಬಹಳ ಮುಖ್ಯ ಪ್ರಮುಖ ಪಾತ್ರ ಇತ್ತು. ಅವತ್ತು 1 ವರ್ಷದಷ್ಟು ನಾವು ದಿಡ್ಡಳ್ಳಿಯ ಪರಿಸರದಲ್ಲಿ ಕೂತು ಕಾಗೋಡು ತಿಮ್ಮಪ್ಪ ಅವರನ್ನ, ಅದ್ರ ಜೊತೆಯಲ್ಲಿ 7 ಮಂತ್ರಿಗಳನ್ನ, 27 ಶಾಸಕರನ್ನ ಕೊಡಗಿಗೆ ಬರಮಾಡಿ ಆ ಹೋರಾಟವನ್ನು ಗಟ್ಟಿ ಮಾಡಿರೋದ್ರಿಂದ ಅವತ್ತು ತೆಗೆದಂತಹ ಏನು ಆ ಜಿಲ್ಲಾಧಿಕಾರಿಯ ಸಮ್ಮುಖದಲ್ಲಿ ತೆಗೆದಂತಹ ನಿರ್ಣಯ, ಸರ್ಕಾರ ತೆಗೆದಂತಹ ನಿರ್ಣಯ ಪ್ರಕಾರ ಇವತ್ತು 1000 ಕುಟುಂಬಕ್ಕೆ ನಿವೇಶನ ಹಂಚುವಂತಹ ಕಾರ್ಯ ಇವತ್ತು ಬಹಳ ಹತ್ತಿರದಲ್ಲಿದೆ ಹೇಳುವಂತಹ ಒಂದು ಸಂದರ್ಭದಲ್ಲಿ ನೈಜ ಫಲಾನುಭವಿಗಳಿಗೆ ದಕ್ಕಬೇಕು. ಅದರಲ್ಲೂ ಕೂಡ ಇಲ್ಲಿ ಉಳಿದಿರ್ತಕ್ಕಂಥ ಪರಭಾರೆ ಆಗದೆ ಉಳಿದಿರ್ತಕ್ಕಂತಹ 1,00,000ಕ್ಕೂ ಹೆಚ್ಚು ಅರ್ಜಿಗಳು ಏನಿದೆ ಅದು ಒನ್ ಟೈಮ್ ಸೆಟಲ್ಮೆಂಟ್ನ ಆಧಾರದಲ್ಲಿ ಸರ್ಕಾರ ಸಿಂಗಲ್ ವಿಂಡೋವನ್ನು ಓಪನ್ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಆಧಾರದಲ್ಲಿ ಅದನ್ನೆಲ್ಲ ಭೂಮಿಗಳನ್ನು ನಿವೇಶನಗಳನ್ನು 94C 94CCಗಳಲ್ಲಿ ನಿವೇಶನಗಳನ್ನು ಹಂಚಬೇಕು. ಸಮಿತಿಯ ಮತ್ತೊಬ್ಬ ಪ್ರಮುಖ ಡಿಎಸ್ ನಿರ್ವಾಣಪ್ಪ ಮಾತನಾಡಿ, ಉಳುವನೆ ಭೂ ಒಡೆಯ ಎಂಬ ಕಾನೂನು ಜಾರಿ ಮಾಡಿದ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸುವ ಸರ್ಕಾರ ಬಡವರ ಪರವಾಗಿರುವ ಅರಸು ಅವರ ಆದರ್ಶಗಳನ್ನು ಯಾಕೆ ಪಾಲಿಸ್ತಾ ಇಲ್ಲವೆಂದು ಪ್ರಶ್ನೆ ಮಾಡಿದರು. 10,000ಕ್ಕಿಂತ ಹೆಚ್ಚು ಭೂಮಿ ಸಿ ಮತ್ತು ಡಿಲ್ಯಾಂಡ್ ಭೂಮಿ ಇದೆ. ಆದರೆ ಸರ್ಕಾರದ ಬಳಿ ಇದ್ರ ಬಗ್ಗೆ ಯಾವುದೇ ರೀತಿ ದಾಖಲೆಗಳಿಲ್ಲ. ಯಾಕಂತಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅದು 1920ರಲ್ಲಿ ಇಡೀ ಜಿಲ್ಲೆಯನ್ನ ಸರ್ವೆ ಮಾಡಿದನ್ನು ಬಿಟ್ಟರೆ ಮತ್ತೆ ಯಾವತ್ತೂ ಕೂಡ ಸರ್ಕಾರ ಯಾರ್ಯಾರಿಗೆ ಎಷ್ಟೆಷ್ಟು ಭೂಮಿ ಇದೆ, ಎಷ್ಟು ಪೈಸೆಗಳಿದೆ, ಎಷ್ಟು ಸಿ ಮತ್ತು ಡಿಲ್ಯಾಂಡ್ ಭೂಮಿ ಇದೆ ಮತ್ತು ಇತರ ಭೂಮಿಗಳು ಎಷ್ಟಿದೆ ಅಂತ ಹೇಳ್ತಕ್ಕಂಥ ಮಾಹಿತಿಗಳು ಕೂಡ ಇಲ್ಲಿ ಇಲ್ಲ. ಈ ಕಾರಣದಿಂದಾಗಿ ಯಾವುದೇ ಈ ಜಿಲ್ಲೆಗೆ ಬಂದಂಥ ಮಂತ್ರಿಗಳಿರ್ಬೋದು, ಈ ಜಿಲ್ಲೆಯ ಶಾಸಕರಿರ್ಬೋದು, ಇವ್ರನ್ನ ಕೇಳಿದ್ರೆ ಯಾರಿಗೂ ಕೂಡ ನಿವೇಶನ ಇಲ್ಲ, ನಿವೇಶನ ಕೊಡ್ಬೇಕಾದಂತ ಭೂಮಿ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಮಾತ್ರ ಬಹಳ ಸುಲಭವಾಗಿ ಹೇಳ್ತಾರೆ. ಯಾಕಂತಂದ್ರೆ ಇವರ ಸರ್ಕಾರದಲ್ಲಿ ಒಂದು ಜಿಲ್ಲೆ ಅಂತಂದಾಗ ಒಂದು ಜಿಲ್ಲೆಯಲ್ಲಿ ಎಷ್ಟು ನಿವೇಶನ ರೈತರಿದ್ದಾರೆ, ಎಷ್ಟು ಎಕರೆ ಭೂಮಿ ಒತ್ತುವರಿ ಇದೆ, ಎಷ್ಟು ಎಕರೆ ಭೂಮಿ ಫಾರೆಸ್ಟ್ ಇದೆ, ಎಷ್ಟು ಎಕರೆ ಭೂಮಿ ಆ ಸಿ ಮತ್ತು ಡಿಲ್ಯಾಂಡ್ ಇದೆ ಭೂಮಿ, ಅಥವಾ ಸಿ ಮತ್ತು ಡಿಲ್ಯಾಂಡ್ ಭೂಮಿಯನ್ನ ಎಷ್ಟು ಮಟ್ಟಿಗೆ ಅದನ್ನು ನಾವು ವರ್ಗೀಕರಿಸಿದ್ವಿ ಅಂತ ಹೇಳ್ತಕ್ಕಂಥ ಒಂದು ಸಣ್ಣ ಅಂಕಿಅಂಶಗಳು ಕೂಡ ಇವತ್ತು ಈ ಜಿಲ್ಲೆಯ ಯಾವ ಒಬ್ಬ ಅಧಿಕಾರಿಗಳಿಗೂ ಇಲ್ಲ. ಈ ಹಿಂದೆ ಕೂಡ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಒಟ್ಟು ಪೈಸರಿ ಸಿ ಮತ್ತು ಡಿಲ್ಯಾಂಡ್ ಭೂಮಿನ ಪಟ್ಟಿಗಳು ಇತ್ತಂದ್ರೆ ಅಲ್ಲಿ ಹೇಳಿದ್ದು ಉದ್ದೇಶ ಇಷ್ಟೇ, ನಮ್ಮಲ್ಲಿ ಯಾವುದೇ ರೀತಿ ಖಾಲಿ ಭೂಮಿ ಇಲ್ಲ ಅನ್ನೋದು. ಹಾಗಾದ್ಮೇಲೆ 10,000ಕ್ಕಿಂತ ಹೆಚ್ಚು ಸಿ ಮತ್ತು ಡಿಲ್ಯಾಂಡ್ ಮತ್ತು ಪೈಸರಿ ಭೂಮಿ ಇದೆಯಲ್ಲ, ಅದ್ಯಾರಿಗೆ ಅಂತಕ್ಕಂಥದ್ದು. ಇನ್ನು ಪಂಚಾಯತಿ ಲೆವೆಲ್ಗೆ ಹೋದಾಗ ಇವತ್ತು ಬಹಳಷ್ಟು ಜನರಿಗೆ ಈ ಹಿಂದೆ ಮನೆಗಳನ್ನು ಕೊಟ್ಟಿದ್ದಾರೆ. ಆ ಮನೆಗಳನ್ನ ಹಿಂದೆ ಯಾರಿಗೂ ಮಾರಾಟ ಮಾಡಿ ಇನ್ಯಾರಿಗೂ ಬಂದಿದೆ. ಅದು ಆ ಪಂಚಾಯತಿಲಿರ್ತಕ್ಕಂಥ ನಿವೇಶನ ರೈತರಿಗೆ ಅವರ ನಿವೇಶನ ರೈತರು ಅಂತೇಳಿ ಪಟ್ಟಿ ಮಾಡ್ತಾರೆ ಹೊರತು ಅವರಿಗೆ ಆ ಮನೆ ಯಾರನ್ನ ಮಾರಾಟ ಮಾಡಿದ್ದಾರೆ ಮತ್ತು ಯಾರು ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸರಿಯಾದ ದಾಖಲೆಯನ್ನು ಮಾಡಿಕೊಡುವಲ್ಲಿ ಪಂಚಾಯತಿ ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತು ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ, ಸುದ್ದಿಗೋಷ್ಠಿಯಲ್ಲಿ ಹೋರಾಟ ಸಮಿತಿಯ ಪ್ರಮುಖರಾದ ಕೆ ಮಣ್ಣಪ್ಪ, ಎಚ್.ಸಿ. ಸಣ್ಣಪ್ಪ, ಪಿಎಸ್ ಸುರೇಶ್ ಹಾಗೂ ಮೊಹಮ್ಮದ್ ಅಲಿ ಪಾಲ್ಗೊಂಡಿದ್ದರು. ಸೋಮರಪೇಟೆ ಸಮೀಪದ ದೊಡ್ಡಮಳ್ತೆ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಹೊನ್ನಮ್ಮನ ಕೆರೆಗೆ ಸಿದ್ದೇಶ್ವರ ಮತ್ತು ಬಸವೇಶ್ವರ ಹಾಗೂ ಸ್ವರ್ಣಗೌರಿ ಹೊನ್ನಮ್ಮ ಟ್ರಸ್ಟ್ ದೊಡ್ಡಮಳ್ತೆ ಗ್ರಾಮ ಇವರ ವತಿಯಿಂದ ಮಂಗಳವಾರ ಸ್ವರ್ಣಗೌರಿ ಮಹೋತ್ಸವ ಅಂಗವಾಗಿ ಬಾಗಿನ ಅರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಕಮಿಟಿ ಅಧ್ಯಕ್ಷ ಎಂಬಿ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸ್ವರ್ಣಗೌರಿ ಹಬ್ಬದ ಪ್ರಯುಕ್ತ ಭಕ್ತಾದಿಗಳಿಗೆ ನವದಂಪತಿಗಳಿಗೆ ಬೆಳಿಗ್ಗೆ 10 ಗಂಟೆಯಿಂದ 11:30ರವರೆಗೆ ಬಾಗಿನ ಅರ್ಪಣೆ ನಡೆಯಲಿದ್ದು, ಭಕ್ತಾದಿಗಳ ಮನೋರಂಜನೆಗಾಗಿ ಬೋಟಿಂಗ್ ಬೆಟ್ಟಕ್ಕೆ ಹತ್ತುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದ ಯದುವೀರ್ ಚಾಮರಾಜ ಕೃಷ್ಣದತ್ತ ಒಡೆಯರ್, ಶಾಸಕ ಡಾಕ್ಟರ್ ಮಂತ್ರಗೌಡ, ಎಂಎಲ್ಸಿ ಸುಜಾ ಕುಶಾಲಪ್ಪ, ಮಾಜಿ ಸಚಿವರಾದ ಬಿಎ ಜಿವಿಜಯ, ಎಂಪಿ ಅಪ್ಪಚ್ಚು ರಂಜನ್ ಮತ್ತಿತರ ಪ್ರಮುಖರು ಆಗಮಿಸಲಿದ್ದಾರೆಂದು ತಿಳಿಸಿದರು. ಗೌರಿ ಗಣೇಶ ಚತುರ್ಥಿಯ ಅಂಗವಾಗಿ ಹೊನ್ನಮ್ಮ ಗೌರಿ ಜಾತ್ರೋತ್ಸವ ನಡೀತಾ ಇದೆ. ಅದರ ಅಂಗವಾಗಿ ಬಾಗಿನ ಹಬ್ಬಿಸೋ
ಕಾರ್ಯಕ್ರಮಗಳಿಗೆ ಪಾಲ್ಗೊಳ್ಳಬೇಕು. ಅದರ ಜೊತೆಗೆ ಅನ್ನದಾನಕ್ಕೂ ಸಹಕರಿಸಿ ಕ್ಷೇತ್ರದ ಅಭಿವೃದ್ಧಿಗೂ ಸಹಕರಿಸಬೇಕಾಗಿ ಸಕಲ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಲಿದ್ದಾರೆ. ಇದರಿಂದ ಸೇರಲಿದ್ದು ಇದೇ ದಿನಾಂಕ 26/8 ಇದೇ ವರ್ಷದ 26/8/25 ಭಕ್ತಾದಿಗಳು ಸೇರತಕ್ಕದ್ದೆಂದು ಕೇಳಿಕೊಳ್ಳುತ್ತೇವೆ. ವಿರಾಜಪೇಟೆ ಕಾವೇರಿ ಕಾಲೇಜು ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾಗಿ ನಿರೂಪ್ ನಾಣಯ್ಯ ಆಯ್ಕೆಯಾಗಿದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ವಿರಾಜಪೇಟೆ ಕಾವೇರಿ ಕಾಲೇಜಿನಲ್ಲಿ ಯಾವುದೇ ಚುನಾವಣೆ ನಡೆದಿರಲಿಲ್ಲ. ಈ ಬಾರಿ ವಿದ್ಯಾರ್ಥಿ ಸಂಘದ ಚುನಾವಣೆ ನಡೆಯಿತು. ಅದರಲ್ಲಿ 2 ತಂಡಗಳು ಪಾಲ್ಗೊಂಡಿದ್ದವು. ನಿರೂಪ್ ನಾಣಯ್ಯ ತಂಡವು ಈ ಬಾರಿ ಜಯಭೇರಿ ಬಾರಿಸಿತು. ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣವರ ಸಲಹೆ ಮೇರೆಗೆ ಆಡಳಿತ ನೀಡುವ ಭರವಸೆ ನೀಡಿದರು. ನೂತನ ಆಡಳಿತ ಮಂಡಳಿಯ ರಚನೆಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೀರ್ತನ್ ಕಾವೇರಪ್ಪ ಹಾಗೂ ಇನ್ನಿತರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ನಿರೂಪ್ ನಾಣಯ್ಯ ಚುನಾವಣೆಗೆ ಸಹಕರಿಸಿದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಣ ರಕ್ಷಿತ್ ಅವರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ನಾನು ನಿರೂಪ್ ನಾಣಯ್ಯ. ನಾನು ಕಾವೇರಿ ಕಾಲೇಜಿನ ಹೊಸ VP ಆಗಿ ಆಯ್ಕೆಯಾಗಿದ್ದೀನಿ. ಇತ್ತೀಚೆಗೆ ನಡೆದ ನಮ್ಮ ಕಾವೇರಿ ಕಾಲೇಜಿನ ಎಲೆಕ್ಷನ್ನಲ್ಲಿ ನಾವು NSYನಿಂದ ಗೆದ್ದು ಬಂದಿದ್ದೇವೆ. ಹಾಗೂ ನಮ್ಮ ಜನರಲ್ ಸೆಕ್ರೆಟರಿ ಆದ ಕೀರ್ತನ್ ಕಾವೇರಪ್ಪ ಜನರಲ್ ಸೆಕ್ರೆಟರಿ ಆಗಿ ಆಯ್ಕೆಯಾಗಿದ್ದಾರೆ. ಹಾಗೂ ಸ್ಪೋರ್ಟ್ಸ್ ಸೆಕ್ರೆಟರಿ ಆದ ನಮಸ್ಕಾರ, ನಾನು ನಾಗಪ್ಪ, ಸ್ಪೋರ್ಟ್ಸ್ ಹಾಗೂ ನಮ್ಮ ಈ ಎಲೆಕ್ಷನ್ಗೆ ತುಂಬ ಸಹಾಯ ಮಾಡಿದಂಥ ನಮ್ಮ ವಿರಾಜಪೇಟೆ ಅಸೆಂಬ್ಲಿ ಪ್ರೆಸಿಡೆಂಟ್ ಆದ ರಕ್ಷಿತ್ ಚಂಗಪ್ಪ ಅವರಾಗಿರ್ಬೋದು, ಹಾಗೂ ನಮ್ಮ ಜನರಲ್ ಸೆಕ್ರೆಟರಿ ಆದ ವರುಣ್ ಕಾರ್ಯಪ್ಪ ಆಗಿರ್ಬೋದು, ಇವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಹಾಗೆ ನಮಗೆ ಒಳ್ಳೆ MLA ಸಿಕ್ಕಿದ್ದಾರೆ. ನಮ್ಮ ಯೂತ್ಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡುವಂಥ MLA ಸಿಕ್ಕಿದ್ದಾರೆ. ಅದು ಎಸ್ ಪೊನ್ನಣ್ಣ ಸರ್. ಮುಂದಿನ ದಿನಗಳಲ್ಲಿ ನಮ್ಮ ಕಾಲೇಜ್ಗೆ ಏನಾದರೂ ಈಗ ವೆಲ್ಫೇರ್ ಮಾಡೋಕ್ಕೆ ಏನಾದರೂ ಆಗಬೇಕು ಅಂದರೆ ಮಕ್ಕಳಿಗೆ ಎಲ್ಲದಕ್ಕೂ ನಾವು ಅವ್ರ ಜೊತೆ ಚರ್ಚಿಸಿ ನಿರ್ಧಾರ ತಗೊಂಡು ಮಾಡಿಕೊಡ್ತೀವಿ ಅಂತ ನಾನು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಈ ಚುನಾವಣೆಯಲ್ಲಿ ಗೆಲ್ಲೋಕ್ಕೆ ಸಹಾಯ ಮಾಡಿದಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹೀಗೆ ಮುಂದಿನ ದಿನಗಳಲ್ಲೂ ಕಾಲೇಜಿಗೆ ಒಳ್ಳೆಯ ಹೆಸರು ಮತ್ತು ಅಭಿವೃದ್ಧಿ ಮಾಡುತ್ತೀನೆಂದು ನಾನು ಮಾತು ಕೊಡ್ತೀನಿ. ಮುಳ್ಳೂರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2ನೇ ಭಾರತೀಯ ಬಾಹ್ಯಾಕಾಶ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಶಾಲಾ ಆವರಣದಲ್ಲಿ ಮುಖ್ಯ ಶಿಕ್ಷಕ ಸತೀಶ್ CS ಕೃತಕವಾಗಿ ಸೃಷ್ಟಿ ಮಾಡಿದ ಬಾಹ್ಯಾಕಾಶಕ್ಕೆ ವಿದ್ಯಾರ್ಥಿಗಳು ಬಾಹ್ಯಾಕಾಶ ಯಾನ ಹೊರಟು ಬಿಟ್ಟರು. ಬಣ್ಣ ಬಣ್ಣಗಳಿಂದ ಜಗಮಗಿಸ್ತಾ ಇದ್ದ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು, ಕೃತಕ ಉಪಗ್ರಹಗಳು, ಸೌರಮಂಡಲ, ಧೂಮಕೇತುಗಳಾದಿಯಾಗಿ ಇಡೀ ಸೌರವ್ಯೂಹವನ್ನು ವಿದ್ಯಾರ್ಥಿಗಳು ಬೆರಗುಗಣ್ಣಿನಿಂದ ನೋಡತೊಡಗಿದ್ರು. ಚಂದ್ರಯಾನದ ಸಾಧನೆಯಿಂದ ಸಾರುವ ಭಾರತದ ಬಾಹ್ಯಾಕಾಶದ ಮೈಲುಗಲ್ಲನ್ನು ಬಿಂಬಿಸಿದ್ದ ಸಾಧನಾ ಫಲಕಗಳು ವಿಶ್ವದಲ್ಲಿ ಭಾರತದ ಬಾಹ್ಯಾಕಾಶದ ಸಾಧನೆಯಿಂದ ಮಕ್ಕಳಲ್ಲಿ ಮನವರಿಕೆ ಮಾಡುವಲ್ಲಿ ಸಫಲವಾಯಿತು. ಶಿಕ್ಷಕರಾದ ಜಾನ್ ಪಾಲ್ ಡಿಸೋಜಾ ಚಂದ್ರಯಾನ 1, 2, 3ರ ಸಾಧನೆಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ರು. ಏನು ನೋಡ್ತಾ ಇದ್ದೀರಾ? ಬಾಹ್ಯಾಕಾಶ ಕಾಣಿಸ್ತಾ ಇದೆಯಾ? ಹೋಗ್ತಾ ಇದ್ದೀರಾ? ಬಾಹ್ಯಾಕಾಶಕ್ಕೆ ಹೋಗ್ತಾ ಇದ್ದೀರಾ? ಸರಿ, ನೋಡೋಣ, ಬಾಹ್ಯಾಕಾಶ ನೋಡ್ಕೊಂಡು ಬರೋಣವಾ? ಜುಪಿಟರ್, ನಕ್ಷತ್ರ, ಭೂಮಿ, ಸೂರ್ಯ, ಆಸ್ಟ್ರೋನಾಟ್. ರಾಕೆಟ್, ಸ್ಪೇಸ್‌ಶಿಪ್, ಸೂರ್ಯ, ಭೂಮಿ, ನಕ್ಷತ್ರ, ಆಸ್ಟ್ರೋನಾಟ್, ಶನಿ ಗ್ರಹ, ಚಂದ್ರ,
ಇಡೀ ಬಾಹ್ಯಾಕಾಶ ಇತಿಹಾಸದಲ್ಲಿ ಒಂದು ದೊಡ್ಡ ಚಮತ್ಕಾರ ಆಯಿತು. ಏನಪ್ಪ ಅಂತ ಹೇಳಿದ್ರೆ, ಚಂದ್ರನಲ್ಲಿ ನೀರಿನ ಅಂಶ ಇದೆ ಅನ್ನೋದು ಗೊತ್ತಾಯ್ತು. ಅದನ್ನು ಕಂಡುಹಿಡಿದಿದ್ದು ನಮ್ಮ ಭಾರತೀಯರು. ಚಪ್ಪಳ ದಾಟಿ ಅಲ್ರು. ಈ ಚಂದ್ರಯಾನ 1 ಸಕ್ಸಸ್ ಆಗೋಕ್ಕೆ ಇದೊಂದು ದೊಡ್ಡ ಒಂದು ಬ್ರೇಕ್ ಥ್ರೂ. ಏನು ಚಂದ್ರಯಾನ 1 ಕಂಡುಹಿಡಿತೇನೋ ಚಂದ್ರನಲ್ಲಿ ನೀರಿನ ಅಂಶ ಇದೆ, ಅದನ್ನು ಕಂಡುಹಿಡಿತು. ಆಮೇಲೆ ಸೂರ್ಯ ಕಾಣ್ತೀರಿ, ಆಮೇಲೆ ಧೂಮಕೇತು ಕಂಡಿದ್ದೀರಿ, ಹೌದಲ್ವಾ? ಸೊ ಇವನ್ನೆಲ್ಲ ನೋಡಿದಾಗ ಏನಿದು, ಈ ಭೂಮಿ ಒಂದು ಮಾತ್ರ ಅಲ್ಲ, ಬೇರೆ ಇನ್ನೂ ನಾವು ಬದುಕಬಹುದು ಅಂತ ಒಂದು ಕುತೂಹಲ, ಆಯಿತಾ? ಸೊ ಆ ಅಧ್ಯಯನದ ಮೊದಲ ಹಂತ ಈ ಚಂದ್ರಯಾನ. ಭೂಮಿಯಿಂದ ಅತೀ ಸಮೀಪದಲ್ಲಿರುವಂತಹ ಇನ್ನೊಂದು ಜಾಗ ಮನುಷ್ಯರು ಹೋಗಿ ನಿಲ್ಲಕ್ಕಾಗುವಂಥದ್ದು ಅಂದರೆ ಅದು ಚಂದ್ರ. ಅದಕ್ಕೋಸ್ಕರ ಏನು ಮಾಡಿದರು ಭಾರತ ಸರ್ಕಾರ ಮತ್ತು ಬಾಹ್ಯಾಕಾಶ ಸಂಸ್ಥೆ ಚಂದ್ರಯಾನ 1 ಅನ್ನೋ ಮಿಷನನ್ನು ಕೈಗೊಳ್ತು. ಯಾಕೆ? ಭೂಮಿ ಬಿಟ್ಟರೆ ಬೇರೆ ಎಲ್ಲರೂ ಹೋಗಿ ಇರ್ಬೋದಾ ಅನ್ನೋದಕ್ಕೆ ನಮಗೊಂದು ಅಧ್ಯಯನ ಮಾಡಬೇಕಲ್ವ, ನಾವು ತಿಳ್ಕೊಬೇಕಲ್ಲ. ಅದಕ್ಕೆ ಹತ್ತಿರದಲ್ಲಿರೋದು ಯಾವುದಾದ್ರು ಒಂದು ಜಾಗಕ್ಕೆ ಹೋಗಿ ನೋಡಬೇಕಲ್ವ. ಸೊ ಈ ಹತ್ತಿರದಲ್ಲಿರೋದು ಯಾವುದು, ಭೂಮಿಯಿಂದ ಹತ್ತಿರದಲ್ಲಿರೋದು ಅಂದರೆ ಚಂದ್ರ. ಸೊ ಅಲ್ಲಿಗೆ ಚಂದ್ರಕ್ಕೆ ಹೊರಟರು. ಯಾವಾಗ? 2008ರಲ್ಲಿ. ಯಾವತ್ತು? ಚಂದ್ರಯಾನ 1 ಮಿಷನ್ ಸ್ಟಾರ್ಟ್ ಆಗಬೇಕಾದ್ರೆ ತುಂಬ ಜನರು ಇದನ್ನು ವಿರೋಧ ಮಾಡಿದರು. ಸುಮಾರು ಒಂದು 380 ಕೋಟಿ ಏನೋ ಖರ್ಚಾಯಿತು. ಅಯ್ಯೋ, ನಮ್ಮ ದೇಶದಲ್ಲೇ ಎಷ್ಟೊಂದು ಬಡವರಿದ್ದಾರೆ, ಎಷ್ಟೊಂದು ಹಳ್ಳಿಗಳು ಹಿಂದುಳಿದಿವೆ, ಅದನ್ನು ಉದ್ಧಾರ ಮಾಡೋದ್ಬಿಟ್ಟು ಚಂದ್ರಯಾನಕ್ಕೆ ಯಾಕೆ ಹೋಗ್ಬೇಕು, ಚಂದ್ರಕ್ಕೆ ಯಾಕೆ ಹೋಗ್ಬೇಕು, ಅಲ್ಲೋಗಿ ಮಾಡೋವಂಥದ್ದು ಏನಿದೆ? ದೊಡ್ಡ ಕನಸುಗಳನ್ನು ಕಾಣಬೇಕಂತೆ, ಹೌದಲ್ವಾ? ನಾವು ಬರೀ ಇವತ್ತಿಂದ ನೋಡ್ಕೊಂಡಿದ್ರೆ ಸಾಲ. ಬಡವರು ಯಾವತ್ತಿದ್ರೂ ಬಡವರು ಇದ್ದೇ ಇರ್ತಾರೆ. ಎಲ್ಲಿ ತನಕ ಮನುಷ್ಯರು ಇರ್ತಾರೋ ಅಲ್ಲಿ ತನಕ ಬಡವರು ಇದ್ದೇ ಇರ್ತಾರೆ ಅಲ್ವಾ? ಆದರೆ ನಾವು ಮುಂದಿನ ಪೀಳಿಗೆಗೆ ನಾವು ಏನಾರು ಹೊಸತನವನ್ನು ಕಂಡುಹಿಡಿ. ರಾಜಯೋಗಿ ದಾದಿ ಪ್ರಕಾಶಮಣಿಯವರ ಪುಣ್ಯಸ್ಮರಣೆಯ ಅಂಗವಾಗಿ ಗೋಣಿಕೊಪ್ಪ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಮಾಜ ಸೇವಾ ವಿಭಾಗ ಮತ್ತು ಜಿಲ್ಲಾ ರಕ್ತನಿಧಿ ಕೇಂದ್ರದ ವತಿಯಿಂದ ಬ್ರಹ್ಮಕುಮಾರಿ ಸಫಲತಾ ಭವನದಲ್ಲಿ ಏರ್ಪಡಿಸಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ 52 ಜನರಿಂದ ರಕ್ತದಾನ ನಡೆಯಿತು. ಗೋಣಿಕೊಪ್ಪ ವೃತ್ತ ನಿರೀಕ್ಷಕ ಶಿವರಾಜ್ ಮುದೋಳ್, ಉಪನಿರೀಕ್ಷಕ ಪ್ರದೀಪ್ ಕುಮಾರ್, ಪೊನ್ನಂಪೇಟೆ ಉಪನಿರೀಕ್ಷಕ ನವೀನ್ ಸೇರಿದಂತೆ ಪೊಲೀಸ್ ಇಲಾಖೆ 17 ಜನರು ರಕ್ತದಾನ ಮಾಡಿ ಗಮನ ಸೆಳೆದರು. ಒಟ್ಟು 52 ಜನರು ರಕ್ತದಾನದಲ್ಲಿ ಪಾಲ್ಗೊಂಡಿದ್ದರು. 36 ಬಾರಿ ರಕ್ತದಾನ ಮಾಡಿರುವ ಗೋಣಿಕೊಪ್ಪದ ರಕ್ತದಾನಿ ವಿವಿ ಅರುಣ್ ಕುಮಾರ್ ಅವರಿಂದ ಸನ್ಮಾನಿಸಲಾಯಿತು. ಎಲ್ಲ ದಾನಗಳಿಗಿಂತ ಶ್ರೇಷ್ಠ ದಾನ ರಕ್ತದಾನ. ಅದರ ದಾನದ ಒಂದು ಮಹಾನ್ ಪುಣ್ಯದ ಕಾರ್ಯವನ್ನ ಮಾಡಿರುವಂತಹ ವಿವಿ ಅರುಣ್ ಕುಮಾರ್ ಅಣ್ಣನವರಿಗೆ
ಸಂಸ್ಥೆಯ ಪರವಾಗಿ ಸನ್ಮಾನವನ್ನು ನೀಡಲಾಗ್ತಿದೆ. ಲೋಪಮುದ್ರ ಮೆಡಿಕಲ್ ಸೆಂಟರ್ ಮುಖ್ಯಸ್ಥ ಡಾಕ್ಟರ್ ಅಮೃತ್ ನಾಣಯ್ಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ರಕ್ತ ಜೀವ ಉಳಿಸುವ ಕಾರ್ಯ ಮಾಡುತ್ತೆ. ಇದರಿಂದಾಗಿ ರಕ್ತಕ್ಕೆ ಬೇಡಿಕೆ ಇದ್ದಾಗ ರಕ್ತ ಪಡೆದು ಬೇಡಿಕೆಗೆ ಅನುಗುಣವಾದ ಗುಂಪಿನ ರಕ್ತ ನೀಡುವುದು ಸಾಮಾನ್ಯವಾಗಿದೆ ಎಂದರು. ಒಂದು ನೇಚರ್ ಆಫ್ ದ ಹ್ಯೂಮನ್ ಮೈಂಡ್ ಹೇಗಿರುತ್ತೆ, ಎಲ್ಲ ಸ್ಟ್ರೆಸ್ ಆಗಿರ್ತಾರೆ, ಆಗ ಅವ್ರನ್ನ ಬ್ಲಡ್ ಕೊಡಿ ಅಂತ ರಿಪ್ಲೇಸ್ಮೆಂಟ್ ಕೇಳಕ್ಕೆ ಅದು ತಪ್ಪಾಗುತ್ತೆ. ಜಿಲ್ಲಾ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಕರಂಬಯ್ಯ ಮಾತನಾಡಿ, ಜಿಲ್ಲೆಯಲ್ಲಿ ವರ್ಷಂಪ್ರತಿ 100 ರಕ್ತದಾನ ಶಿಬಿರಗಳು ಆಯೋಜನೆಯಿಂದ ರಕ್ತದ ಬೇಡಿಕೆ ನೀಗಿಸಲು ಅವಕಾಶವಿದೆ ಎಂದರು. ಕಡೆಯವರು ಆಸ್ಪತ್ರೆಯಲ್ಲಿರ್ತಾರೆ, ಹಾಗಾಗಿ ನಾನಾ ರೀತಿಯ ತೊಂದರೆಯಲ್ಲಿ ಅವರು ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರನ್ನ ರಕ್ತವನ್ನು ಕೊಡಿ ಅಂತ ಕೇಳೋದಕ್ಕೂ ನಮಗೂ ಕೂಡ ಕಷ್ಟ ಆಗುತ್ತೆ. ಆದರೆ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವು 10 ಜನರನ್ನ ರಿಪ್ಲೇಸ್ಮೆಂಟ್ ಕೊಡಿ ಅಂತ ಕೇಳಿದ್ರೆ ಒಂದು 2 ಅಥವಾ 3 ನಮಗೆ ಸಿಗ್ಬೋದು. ಉಳಿದವರಿಗೆ ಅವರೇನೇ ರಕ್ತ ಕೊಡೋಕ್ಕೆ ಅವ್ರಿಗೆ ಅರ್ಹತೆ ಇರೋದಿಲ್ಲ. ಅವರೇ ಪೇಷಂಟ್ ಥರ ಇರ್ತಾರೆ, ಅಥವಾ ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ, ನಾವು ಯಾವುದೋ ಊರಿಂದ ಬಂದಿದ್ದೇವೆ, ನಮ್ಗೆ ಯಾರಿಗೂ ಪರಿಚಯ ಇಲ್ಲ, ನಾವು ಹೇಗೆ ಕೊಡೋದು ಅಂತ. ಸೊ ನಾವು ಕೊಡಲೇಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಯಾವಾಗ ನಮ್ಮಲ್ಲಿ ಸಫಿಷಿಯಂಟ್. ವೃತ್ತ ನಿರೀಕ್ಷಕ ಶಿವರಾಜ್ ಮುದೋಳ್, ಹಿರಿಯ ರಾಜಯೋಗಿ ಶಿಕ್ಷಕಿ ಬಿಕೆ ಧನಲಕ್ಷ್ಮಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸುಂಟಿಕೊಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2ನೇ ಅವಧಿಗೆ ಅಧ್ಯಕ್ಷರಾಗಿ ಜರ್ಮಿ ಡಿಸೋಜ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಈ ಸಂದರ್ಭ ಸಂಘದ ಉಪಾಧ್ಯಕ್ಷ ರಮ್ಯಾ ಮೋಹನ್, ಕುಶಾಲನಗರದ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಎಂಎನ್ ಕುಮಾರಪ್ಪ, ನಿರ್ದೇಶಕರಾದ ಕ್ಲೈವ್ ಪೊನ್ನಪ್ಪ, ಡಿಬಿ ಚೆಂಗಪ್ಪ, ಲೀಲಾವತಿ, ಗಂಗಾಧರ್, ಡಾಕ್ಟರ್ ಶಶಿಕಾಂತ್ ರೈ, ದಯಾನಂದ, ಕೆಆರ್ ಮಂಜುನಾಥ್, ಕೆಪಿ ಜಗನ್ನಾಥ್, ದಯಾನಂದ, ಪಿಪಿ ಉದಯಕುಮಾರ್, ಮಾಜಿ ಅಧ್ಯಕ್ಷ ಕೆಎಸ್ ಮಂಜುನಾಥ್, ಸಂಘದ ಮುಖ್ಯ ನಿರ್ವಹಣಾಧಿಕಾರಿ ಸುಮಿತ್ರಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ನಪಕ್ಲು ಸಮೀಪದ ಬೆಟ್ಟಗೇರಿ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದ್ದು, ತೋಟಗಳಿಗೆ ಲಗ್ಗೆ ಇಟ್ಟ ಕಾಡಾನೆಗಳ ಹಿಂಡು ಅಪಾರ ಪ್ರಮಾಣದ ಬೆಳೆಗಳನ್ನು ನಾಶಪಡಿಸಿದೆ. ಬೆಟ್ಟಗೇರಿ ಗ್ರಾಮದ ಕಾಫಿ ಬೆಳೆಗಾರ ಚೌಂಡಿರ ಕುಮಾರ್, ಪಟ್ಟಣ ಗಣಿ ಸೇರಿದಂತೆ ಗ್ರಾಮದ ಹಲವು ಬೆಳೆಗಾರರ ತೋಟಗಳಿಗೆ ಲಗ್ಗೆ ಇಟ್ಟ ಕಾಡಾನೆಗಳು ಬಾಳೆ, ಕಾಫಿ, ಅಡಿಕೆ, ತೆಂಗಿನ ಗಿಡಗಳನ್ನು ನಾಶಪಡಿಸಿ ಅಪಾರ ನಷ್ಟ ಉಂಟು ಮಾಡಿದೆ. ಸುಮಾರು 1.5 ಲಕ್ಷ ರೂಪಾಯಿ ಬೆಲೆ ಬಾಳುವ ಬಾಳೆ ಹಾಗೂ ಕಾಫಿ ಫಸಲು ನಷ್ಟವಾಗಿದೆ ಎಂದು ಅಂದಾಜು ಮಾಡಲಾಗಿದೆ. ಬೆಟ್ಟಗೇರಿ ಗ್ರಾಮ ವ್ಯಾಪ್ತಿಯಲ್ಲಿ ನಿರಂತರ ಕಾಡಾನೆ ಹಾವಳಿಯಿಂದ ಜನರು ಭಯಭೀತರಾಗಿದ್ದಾರೆ. ಕಾರ್ಮಿಕರು ತೋಟಗಳಿಗೆ ತೆರಳಲು ಹಿಂದೇಟು ಹಾಕ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ಭಯದ ವಾತಾವರಣ ಸೃಷ್ಟಿಯಾಗಿದ್ದು, ಕೂಡಲೇ ಕಾಡಾನೆಗಳು ತೋಟಗಳಿಗೆ ಲಗ್ಗೆ ಇಡದಂತೆ ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮದ ಬೆಳೆಗಾರರು ಒತ್ತಾಯಿಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.